ನಮಸ್ತೆ. ಶ್ರೀ ವಾರಾಹಿ 1212 ಟ್ಯಾರೋ ಚಾನಲ್ಗೆ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಒಂದು ಸತಿ ನೀವು ಮಾಡಿಕೊಂಡ್ರೆ ಸಾಕು. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾವು ಮಾಡೋಂಥ ವಿಡಿಯೋಗಳು ತಕ್ಷಣ ನಿಮಗೆ ಸಿಗುತ್ತೆ. ಹಾಗಾಗಿ ನಿಮಗೆ ನಾವು ಈ ವಿಡಿಯೋದಲ್ಲಿ ತಿಳಿಸೋಂಥ ಮೆಸೇಜಸ್ಸು ಬೇಗ ನಿಮಗೇನಾದರೂ ಅದು ಕನೆಕ್ಟ್ ಆದರೆ ನಿಮಗದು ಅದರಿಂದ ಲಾಭ ಅನುಕೂಲ ನಿಮಗಾಗಿರುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಸುಮಾರು ಹಾಗೆ ನೋಡ್ತಾ ಇದ್ದೀರಾ ವೀಡಿಯೋಸು. ಬೆಲ್ ಐಕನ್ ಮಾಡಿಕೊಂಡ್ರೆ ಒಂದು ಸತಿ ಮಾಡಿಕೊಂಡ್ರೆ ಸಾಕು. ಪ್ರತಿ ಸಲನೂ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸತಿ ಮಾಡಿಬಿಟ್ರೆ ನೀವು ಆರಾಮಾಗಿ ನೋಡ್ಬೋದು. ಮತ್ತು ಈ ವಿಡಿಯೋದಲ್ಲಿ ಏನು ಮೆಸೇಜಸ್ಸು ನಿಮಗೆ ನೀವಿರುವಂಥ ಪರಿಸ್ಥಿತಿಗೆ ಕನೆಕ್ಟ್ ಆಗುತ್ತೆ ಅದು ತಗೊಳ್ಳಿ. ನಮ್ಗೆ ಕನೆಕ್ಟ್ ಆಗಲ್ಲ ಅನ್ನೋರು ಅದನ್ನು ಅಲ್ಲೇ ಬಿಡಿ. ಕನೆಕ್ಟ್ ಆದವ್ರು ಮಾತ್ರ ಆ ವಿಚಾರನ ತಗೊಳ್ಳಿ. ಇವತ್ತು ಶನಿವಾರದ ಹನುಮಂತನ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಏನಿದೆ, ಏನು ಹೇಳ್ತಾರೆ, ಫುಲ್ಲು ಸುಮಾರು ರೀಡಿಂಗ್ಸ್ ಕೊಟ್ಬಿಟ್ರು ನೋಡಿ. ಸುಮಾರು ಕಾರ್ಡ್ಸ್ ಕೊಟ್ಬಿಟ್ರು. ಇಲ್ಲಿ ಸುಮಾರು 7-8 ಕಾರ್ಡ್ಸ್ ಏನೋ ಕೊಟ್ಬಿಟ್ಟಿದ್ದಾರೆ. 1 2 ಸುಮಾರು ಕೊಟ್ಟಿದ್ದಾರೆ. ಒಟ್ಟಿಗೆ ಕೊಟ್ಬಿಟ್ರು. ಎಂಟು ಕಾರ್ಡ್ಸ್ ಕೊಟ್ಬಿಟ್ಟಿದ್ದಾರೆ. ಇನ್ನೇನು ಹೇಳೋದು, ಅದರಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಹೇಳೋದಷ್ಟೇ ಆಗಿರುತ್ತೆ. ಬಾಟಮ್ ಆಫ್ ದ ಕಾರ್ಡಲ್ಲಿ ಬೆಟ್ಟದ ಮೇಲೆ ನಿಂತು ಗದೆ ಹಿಡ್ಕೊಂಡು ನಾನು ಬಲಶಾಲಿ, ವೀರವಂತ, ಧೀರವಂತ ನಾನು, ಗುಣವಂತ ನಾನು, ರಾಮನ ಬಂಟ ನಾನು, ನನ್ನ ಹತ್ರ ನಿಮ್ಮ ಆಟ ನಡೆಯಲ್ಲ. ಅವರ ಹಿಂದೆ ಅವರ ಕೂದಲಿನ ಹಿಂದೆ ಬೆಂಕಿ ಥರ ಇದೆ. ಅಂದರೆ ಅವರ ಕೋಪ ಕೂಡ ಅಷ್ಟೇ ಬೆಂಕಿ ಥರ, ಜ್ವಾಲೆ ಥರ ಉರಿತಾ ಇತ್ತು ಅವ್ರ ಕೋಪ. ಇದು ಹನುಮಂತ ಯಾರ ಮೇಲೆ ತೋರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಆ ಹನುಮಂತನಿಗೆ ಕೋಪಕ್ಕೆ ಕಾರಣ ಯಾರಾಗಿದ್ದೀರೋ, ತಪ್ಪನ್ನು ತಿದ್ಕೊಂಡು ಆಯಿತು ತಪ್ಪು ಮಾಡಲ್ಲ ಅಂದ್ಕೊಂಡು ಮತ್ತೆ ತಪ್ಪು ಮಾಡ್ತಾ ಇರೋರಿಗೆ ಇವರು ಇಲ್ಲಿ ಎಚ್ಚರಿಕೆ ಸೀರಿಯಸ್ಸಾಗಿ ಕೊಡ್ತಾ ಇದ್ದಾರೆ. ಎಚ್ಚರಿಕೆ ಕೊಟ್ಟಿದ್ದು ಸಾಕು, ಇನ್ನು ಕೊಡಲ್ಲ, ನಿನ್ನ ಆಟನ ನಾನು ಮುರಿದು ನಿನ್ನ ಆಟನ ಬೆಂಕಿಯಲ್ಲಿ ಸುಟ್ಟು ಹಾಕ್ತೀನಿ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನನಗೆ ಕೂಡ ಇಲ್ಲಿ ಕನೆಕ್ಟ್ ಆಗ್ತಿದೆ. ನನಗೆ ಈ ರೀಡಿಂಗ್ ಇವಳಿಗೆ ಓದಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಇವಳು ಅವಿದ್ಯಾವಂತೆ, ಇವಳಿಗೆ ಓದಕ್ಕೆ ಬರಲ್ಲ, ಏನಿದು ನಾಟಕ ಆಡ್ತಾ ಇದ್ದಾಳೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಅಂದ್ಕೊಂಡಿರೋರಿಗೆ ಕಾಲ ಒಂದಲ್ಲ ಒಂದಿನ ಉತ್ತರ ಕೊಡುತ್ತೆ. ನಾನು ಈ ರೀಡಿಂಗ್ ಮಾಡೋದು ಹೇಗೆ ಏನು ಅನ್ನೋದು ಭಗವಂತ ಆಯ್ಕೆ ಮಾಡ್ಕೊಂಡಿರೋದು. ನನ್ನ ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅಷ್ಟು ಸುಲಭವಾಗಿ ನಾನು ಸುಳ್ಳು ಮೋಸ ಈ ರೀಡಿಂಗಲ್ಲಿ ನಾನು ಹೇಳಲಿಕ್ಕಾಗಲ್ಲ. ಇವತ್ತಿನ ರೀಡಿಂಗ್ ಅಲ್ಲ, ಇದುವರೆಗೂ ಮಾಡಿರೋ ರೀಡಿಂಗಲ್ಲಿ, ಮುಂದೆ ಮಾಡುವಂಥ ರೀಡಿಂಗಲ್ಲೂ ಟ್ಯಾರೋ ರೀಡಿಂಗ್ ಅಂದರೆ ಒಂದು ವೇಳೆ ಅಪ್ಪಿತಪ್ಪಿ ಬೇರೆ ವಿಚಾರಗಳಲ್ಲಿ ಹೇಳಿದ್ರೂ ನಾವು ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಈ ರೀಡಿಂಗ್ ನಾವು ಮಾಡಬೇಕಾದ್ರೆ ನಾವು ಸುಳ್ಳು ಹೇಳಬಾರ್ದು, ಮೋಸ ಮಾಡಬಾರ್ದು, ಯಾಮಾರಿಸ್ಬಾರ್ದು, ಅನ್ಯಾಯ ಮಾಡಬಾರ್ದು, ತಪ್ಪು ಮಾತಾಡಬಾರ್ದು, ತಪ್ಪಾಗಿ ನಡ್ಕೋಬಾರ್ದು. ಇವೆಲ್ಲ ನಾವು ಬ್ಲೆಸ್ಸಿಂಗ್ಸಲ್ಲಿ ನಾವು ತಿಳಿಸಿರ್ತೀವಿ ದೇವ್ರ ಏಂಜಲ್ಸ್ ಹತ್ರ. ಹಾಗಾಗಿ ನಾವು ಈ ವಿದ್ಯೆ ಅವರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಾಗ ನಾವು ಇದನ್ನೆಲ್ಲ ಪ್ರಾಮಿಸ್ ಮಾಡಿ ನಾವು ಇದನ್ನು
ಕಲ್ತಿರೋವಂಥದ್ದು. ಇಷ್ಟು ಸುಲಭವಾಗಿ ನಾವು ಈ ರೀಡಿಂಗ್ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಆಯಿತಾ. ನನ್ನ ಮೇಲೆ ಅನುಮಾನ ನಿಮಗಿರೋದು ತಪ್ಪಲ್ಲ, ನಿಜಾನೇ. ನನಗೆ ಓದೋಕ್ಕೆ ಬರಲ್ಲ ಅನ್ನೋದು ಕೂಡ ನನಗಿಂತ ನಿಮಗೆ ಗೊತ್ತಿರೋದು ನಿಜಾನೇ. ಆದರೆ ಹೇಗೆ ಹೇಳಿಸ್ತಾ ಇದ್ದಾರೆ ಅನ್ನೋದು ಆ ಭಗವಂತನಿಗೆ ಗೊತ್ತು. ನನಗೆ ಇಂಗ್ಲೀಷ್ಗೂ ಬರಲ್ಲ, ಹೌದು, ಇಲ್ಲ ಅಂದಿಲ್ಲ. ನನ್ನ ಬಾಯಲ್ಲಿ ಇದನ್ನು ಕನ್ನಡದಲ್ಲಿ ಇದನ್ನು ನೋಡಿಬಿಟ್ಟು ಕನ್ನಡದಲ್ಲಿ ಹೆಂಗೆ ಹೇಳಿಸ್ತಿದ್ದಾರೆ ಅನ್ನೋದು ಏಂಜಲ್ಸ್ಗೆ, ಯೂನಿವರ್ಸ್ಗೆ ಮುಗಿತಾ ಇರೋಂಥ ಮುಕ್ಕೋಟಿ ದೇವಾಂದೇವತೆಗಳಿಗೆ ಗೊತ್ತಿರೋದು. ಯಾರನ್ನಾದರೂ ಪ್ರಶ್ನೆ ಮಾಡಬೇಕು, ಕೇಳಬೇಕು ಅನಿಸಿದ್ರೆ ನೀವು ನನ್ನನ್ನಲ್ಲ, ನೀವು ಕೂಡ ಅದೇ ದೇವರುಗಳನ್ನೇ ಮುಗಿತೀರ, ಪ್ರಾರ್ಥನೆ ಮಾಡ್ತೀರ. ಅವ್ರನ್ನೇ ಕೇಳಿ, ಹೆಂಗಪ್ಪ ಈ ಅವಕಾಶ ಅವಳಿಗೆ ಕೊಟ್ಟೆ, ಅವಳಿಗೆ ಇಂಗ್ಲೀಷ್ ಬರಲ್ಲ, ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಈ ರೀಡಿಂಗ್ ಅವಳು ಹೆಂಗೆ ಮಾಡ್ತಾ ಇದ್ದಾಳಂತ ನೀವೇ ಪ್ರಶ್ನೆ ಮಾಡಿ ಉತ್ತರ ನಿಮಗೆ ಕೊಡ್ತಾರೆ. ನಿಮ್ಮ ಒಳ್ಳೆಯ ಉದ್ದೇಶ ಕರೆಕ್ಟ್ ಇದೆ, ಯೋಚನೆ ಮಾಡಿರೋದು ತಪ್ಪಲ್ಲ. ಇರಲಿ. ಆದರೆ ನನಗೆ ಸಂತೋಷ ಏನಂದರೆ, ಈ ಇಂಗ್ಲೀಷಲ್ಲಿರೋದನ್ನು ನನಗೆ ಓದೋಕ್ಕೆ ಬರಲ್ಲ ಅಂದ್ರೂ ಇದನ್ನು ಅರ್ಥ ಮಾಡಿಸಿ ಕನ್ನಡದಲ್ಲಿ ಹೇಳಿಸ್ತಾ ಈ ಒಂದು ಕೆಲಸನ ನನ್ನ ಕೈಲಿ ಎಲ್ಲ ದೇವರು, ಏಂಜಲ್ಸ್, ಯೂನಿವರ್ಸ್ ಮಾಡಿಸ್ತಾ ಇದ್ದಾರಲ್ಲ, ಅದಕ್ಕೆ ನಾನು ತುಂಬ ಭಾಗ್ಯಶಾಲಿ. ನಾನು ಎಲ್ಲರೂ ನಂಬಬೇಕು ಅಂತಿಲ್ಲ, ಇಷ್ಟ ಇರೋರು ನಂಬಿ, ಇಷ್ಟ ಇಲ್ಲದಿರೋರು ಬಿಡಿ. ಇಲ್ಲ, ನೋಡೋಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ಚಾನಲ್ನೇ ನೋಡಬೇಡಿ. ಇಷ್ಟ ಇದ್ದವರು, ಇದರ ಮೇಲೆ ನಂಬಿಕೆ ಇರೋಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಟಮ್ ಆಫ್ ದ ಕಾರ್ಡ್ ವಿಚಾರ ನಾನು ಹೇಳಿದೆ ಅಲ್ವಾ. ಹನುಮಂತ ಏನು ಹೇಳ್ತಾ ಇದ್ದಾರೆ ಅಂದರೆ, ನನಗೆ ಬಂದಂಥ ಸವಾಲುಗಳನ್ನ ಹೆದರಿಸಿ ಮೆಟ್ಟಿ ನಿಂತೆ. ಆ ಸವಾಲುಗಳಲ್ಲಿ ತುಂಬಾ ಅಡೆತಡೆಗಳು ಬಂದ್ರೂ ನಾನು ಅದು ಒಳ್ಳೆಯ ಕಾರ್ಯ ಆಗಿರೋದ್ರಿಂದ ರಾಮನಿಗೆ ಒಪ್ಪಿಸಿ ನಾನು, ಅಪ್ಪ ಈ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ, ಇದನ್ನು ನನಗೆ ಸಿಗಬೇಕು, ಗೆದ್ದು ನಾನು ಬರಬೇಕು ಅಂತ ಹೇಳಿ ರಾಮನಿಗೆ ಒಪ್ಪಿಸಿ ನಾನು ನನ್ನ ಕೆಲಸನ ಮಾಡ್ಕೊಂಡು ಬಂದಿದ್ದೀನಿ. ನಾನು ರಾಮನಲ್ಲಿ ಹೇಗೆ ನಂಬಿಕೆ ಇಟ್ಟಿದ್ದೀನೋ ಅದೇ ರೀತಿ ನನ್ನನ್ನು ನೀವು ಪೂಜೆ ಅಂತ ಮಾಡೋಂಥ ಮಕ್ಕಳಿಗೂ ನಾನು ಅದನ್ನೇ ಹೇಳೋದು. ನಂಬಿಕೆ ಇಡಿ. ನಾನು ನನ್ನ ಮಕ್ಕಳನ್ನ ಯಾವತ್ತಿಗೂ ನಾನು ಸೋಲಿಸೋದಿಲ್ಲ. ನನ್ನ ಪ್ರಯತ್ನಗಳನ್ನ ಎಷ್ಟು ಅಭಿವೃದ್ಧಿ ಮಾಡಿಕೊಂಡೆ ಅದೇ ರೀತಿ ನಿಮ್ಮ ಜೀವನದಲ್ಲೂ ಇರುವಂಥ ಪರಿಸ್ಥಿತಿಗಳನ್ನ ಸರಿಪಡಿಸಿ ಅಭಿವೃದ್ಧಿ ಜಯ ಕೊಡ್ತೀನಿ ನಾನು. ಆದರೆ ನಂಬಿಕೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಹನುಮಂತನಲ್ಲಿ ದೇವಸ್ಥಾನಕ್ಕೆ ಹೋದರೆ ಕೆಂಪು ದಾರ ಕೈಗೆ ಕಟ್ಕೊಳ್ಳಿ ಅಥವಾ ಕೆಂಪು ಬಳೆ ಹಾಕಿಸ್ಕೊಳ್ಳಿ ಆಂಜನೇಯನ ದೇವಸ್ಥಾನದಲ್ಲಿ ಹೋದಾಗ ಅಂತ ಹೇಳ್ತಾ ಇದ್ದಾರೆ. 9 ಪ್ರದಕ್ಷಿಣೆ ಅಥವಾ 12 ಪ್ರದಕ್ಷಿಣೆ ಮಾಡೋದ್ರಿಂದ ಅಥವಾ 48 ಪ್ರದಕ್ಷಿಣೆ, 51 ಪ್ರದಕ್ಷಿಣೆ ಈ ರೀತಿ ಮಾಡಿ ಆಮೇಲೆ ಬೆಲ್ಲದಚ್ಚು ಹಚ್ಚಿ ಆರಾಧನೆ ಮಾಡೋವಂಥವ್ರು ಯಾರಾದರೂ ಇದ್ದೆ ಇಷ್ಟು ದಿನ ಇಷ್ಟು ವಾರ ಅಂತ ಮಾಡೋದ್ರಿಂದ ನಿಮಗೂ ಒಳ್ಳೆಯದು, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಮೊದಲನೇ ಕಾರ್ಡ್, 2ನೇದು, 3ನೇದು, 4ನೇದು, 5 ಮತ್ತು 6, 7, 8 ಕಾರ್ಡ್ ಒಟ್ಟಿಗೆ ಕೊಟ್ಬಿಟ್ಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅನ್ನೋದು ನೋಡೋಣ. ಫಸ್ಟ್ ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ದೀರಾ? ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ? ಎಲ್ಲ ದೇವರುಗಳ್ನ ಪ್ರಾರ್ಥನೆ, ರಾಮನ ನಾನು ನೆನಿತೀನಿ, ಆದರೆ ನೀವು ನನ್ನನ್ನು ನೆನೀತಿದ್ದೀರಾ. ನನ್ನ ಜೊತೆಗೆ ನೀವು ರಾಮನನ್ನು ನೆನೆಯಿರಿ, ಧ್ಯಾನಿಸಿ, ಜಪ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಮಕ್ಕಳು ಒಂದೇ ನನಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬಾಟಮ್ ಆಫ್ ದ ಕಾರ್ಡಲ್ಲೂ ಅದೇ ಇತ್ತು, ಅದೇ ಮೆಸೇಜ್. ಈಗ ಫಸ್ಟ್ ಕಾರ್ಡಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ. ನನ್ನ ಆತ್ಮವಿಶ್ವಾಸ ನಾನು ರಾಮನಲ್ಲಿ ಹೇಗೆ ಇಟ್ಟಿದ್ನೋ ಅದೇ ರೀತಿ ನೀವು ಇಟ್ಕೋಬೇಕು.
ಅದರಲ್ಲಿ ನಿಮ್ಮ ಶ್ರದ್ಧಾ ಭಕ್ತಿಗಳಿಗೆ ನಾನು ಗೌರವಿಸ್ತೀನಿ, ನಿಮ್ಮನ್ನು ಕಾಪಾಡ್ಕೊಂಡು ಬರ್ತೀನಿ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ನಂಬಿಕೆ ಇದ್ದಂತೆ ನಿಮ್ಮ ಜೀವನ ಸುಗಮವಾಗಿ ಸಾಗಲು ಸಾಧ್ಯ. ಅರ್ಧಂಬರ್ಧ ನಂಬಿಕೆ ಇಟ್ಟರೆ ಯಾವುದೇ ಥರ ನಿಮ್ಮ ಕೆಲಸಗಳು ಅಡೆತಡೆಗೆ ಕಾರಣವೂ ಆಗುತ್ತೆ, ನಿಮ್ಮ ಕೆಲಸಗಳು ಪೂರ್ತಿನೂ ಆಗಲ್ಲ. ಪೂರ್ತಿಯಾಗಿ ನಂಬಿದಂತೆ ನಿಮ್ಮ ಸಾಮರಸ್ಯದ ನಂಬಿಕೆಯ ಜೀವನದಲ್ಲಿ ಅಂದ್ಕೊಂಡಿದ್ದು ನಡೀಲಿಕ್ಕೆ ಸಾಧ್ಯ. ಅದು ತುಂಬ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸ್ ಓದಿ ಅಂತ ಹೇಳ್ತಾ ಇದ್ದಾರೆ. ತುಪ್ಪದ ದೀಪ ಹಚ್ಚಿ ನಿಮ್ಮ ಮನೆಯಲ್ಲಿ ದೇವ್ರದ್ದು ಫೋಟೋ ಅಥವಾ ವಿಗ್ರಹ ಏನಾದರೂ ಇತ್ತು ಅಂದರೆ, ರಾಮ ಸೀತಾ ಆಂಜನೇಯ ವಿಗ್ರಹಗಳು ಅಥವಾ ಫೋಟೋಗಳು ಏನಾದರೂ ಇತ್ತು ಅಂದರೆ ಆ ವಿಗ್ರಹಕ್ಕಾಗಲಿ ಅಭಿಷೇಕ ಮಾಡಿ. ನಿಮ್ಮ ಮನೆಯಲ್ಲಿ ನೀವೇ ಅಭಿಷೇಕ ಮಾಡೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯದು ಆಗುತ್ತೆ. ಹೆಚ್ಚು ಚಿಂತೆ ಬೇಡ, ನಾನಿದ್ದೀನಿ ಅಂತ ಹನುಮಂತ ಇಲ್ಲಿ ಹೇಳ್ತಾ ಇದ್ದಾರೆ. 2ನೇ ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೀತಾ ಮಾತೆನ ಕಾಪಾಡ್ದಂಗೆ ನಾನು ನಿಮ್ಮನ್ನು ಕಾಪಾಡ್ತೀನಿ. ಎಂಥ ರಾಕ್ಷಸರ ಮಧ್ಯೆ ಇದ್ರೂ ಕಾಪಾಡೋ ಜವಾಬ್ದಾರಿ ನಂದು ಕಂದ ಅಂತ ಹೇಳ್ತಾ ಇದ್ದಾರೆ. ಇದು ಯಾರು ಹೆಣ್ಣು ಆ ಪರಿಸ್ಥಿತಿಯಲ್ಲಿ, ಅಂದರೆ ನೀವು ನಿಮ್ಮ ಮನೆಯಲ್ಲಾಗಲಿ ನಿಮ್ಮ ಆಫೀಸಲ್ಲಾಗಲಿ ನೀವು ಮಾಡೋಂಥ ಕೆಲಸಗಳಾಗಲಿ ಅಥವಾ ನೀವು ಇರೋ ಸ್ಥಳದಲ್ಲಾಗಲಿ ಎಲ್ಲೇ ಇರಲಿ, ಎಂಥ ಸ್ಥಳದಲ್ಲಿದ್ದರೂ ಕಂದ ನಾನು ನಿನ್ನ ಕಾಪಾಡ್ತೀನಿ ಮಗಳೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಹೆಣ್ಣು ಮಗು ಅಂದರೆ ಸೀತಾಮಾತೆನ ಕಾಪಾಡಲಿಕ್ಕೆ ಆಂಜನೇಯ ಎಷ್ಟು ಪ್ರಯತ್ನ ಮಾಡಿದ್ರೋ ಅದೇ ರೀತಿಯಾಗಿ ಇಲ್ಲಿ ಹನುಮಂತ ಹೇಳ್ತಾ ಇರೋವಂಥದ್ದು. ಸೀತಾಮಾತೆ ನಂಬಲೂ ಇಲ್ಲ, ಮೊದಲಿಗೆ ನಾನು ಯಾರು ಅಂತ ಗೊತ್ತೂ ಇಲ್ಲ ಅವ್ರಿಗೆ. ಆದರೆ ನಾನು ರಾಮನನ್ನು ಧ್ಯಾನ ಮಾಡಿ ಅವರು ನನ್ನ ವಿಚಾರನ ಗಮನಕ್ಕೆ ಅವ್ರಿಗೆ ಕೊಟ್ಟು ಅವರಿಗೆ ಈ ಉಂಗುರದ ಒಂದು ಪರಿಚಯದಿಂದ ನಾನು ಅವರನ್ನು ನಂಬೋ ರೀತಿ ಮಾಡಿದೆ. ಅವರು ನಂಬಿದ ನಂತರ ಅವರು ನನಗೆ ರಾಮನಿಗೆ ಒಂದು ನೆನಪಿನ ರೀತಿ ಕೊಟ್ಟಿದ್ದನ್ನು ನಾನು ರಾಮನಿಗೆ ಕೊಟ್ಟು ತಲುಪಿ ಅವ್ರ ವಿಷಯನ ಕೊಟ್ಟ ಮೇಲೆ ಸೀತಾರಾಮನನ್ನು ಒಂದು ಮಾಡಿದೆ. ಅದೇ ರೀತಿ ನೀವು ಎಂಥ ಕೆಟ್ಟ ಪರಿಸ್ಥಿತಿಯಲ್ಲಿದ್ರೂ ನಾನು ಅವ್ರನ್ನ ಕಾಪಾಡ್ತೀನಿ ಮಕ್ಕಳ. ಅದು ಹೆಣ್ಣು ಮಕ್ಕಳಿಗೆ ಹೆಚ್ಚು ಇಲ್ಲಿ ಹನುಮಂತ ಹೇಳೋಂಥದ್ದು. ಚಿಂತೆ ಬೇಡ. ಕೆಲವೊಂದು ವಿಚಾರಗಳಲ್ಲಿ ಹಿರಿಯರು ಹೆಣ್ಣು ಮಕ್ಕಳಿಗೆ ಹೇಳ್ತಾರೆ. ಕೆಲವರು ಯಾರಾದರೂ ನಿಮಗೆ ನಂಬಿಕೆ ಇರೋಂಥವ್ರ ಹತ್ರ ನಿಮ್ಮ ಪರಿಸ್ಥಿತಿನ ವಿಚಾರನ ತಿಳಿಸಿ, ಹೇಗೆ ಬಗೆಹರಿಸ್ಬೋದು ಅನ್ನೋದನ್ನು ತಿಳಿಸಿ. ಪ್ರತಿಯೊಬ್ಬರ ಹತ್ರನೂ ಅಲ್ಲ, ಯಾರಾದರೂ ಒಬ್ಬರಿಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಿಮಗೆ ಒಳ್ಳೆ ಮಾರ್ಗ ಸಿಗುತ್ತೆ, ಒಂದು ಪರಿಸ್ಥಿತಿಗಳು ನಿಭಾಯಿಸಲು ಸೂಚನೆಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹನುಮಂತ. ನಿಮ್ಮ ಒಳ್ಳೆಯ ಉದ್ದೇಶ ಗೆಲುವು ಖಚಿತ, ಅನುಮಾನ ಬೇಡವೇ ಬೇಡ. ಒಂದು ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಸಂಸಾರ ವಿಚಾರಗಳಲ್ಲಾಗಲಿ ಅಥವಾ ಕಾನೂನು ವಿಚಾರಗಳಲ್ಲಾಗಲಿ ಅಥವಾ ಯಾವುದೇ ಥರ ಡೀಲಿಂಗ್ ಮಾತಾಡಬೇಕಾದ್ರೆ ಕೂತು ನಿಧಾನವಾಗಿ ಮಾತಾಡಿ ಸರಿಪಡಿಸ್ಕೊಳ್ಳಿ, ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ ಅಂತ ಹನುಮಂತ ಹೇಳ್ತಾ ಇದ್ದಾರೆ ಇಲ್ಲಿ. ಹಳದಿ ಕಾಗದದ ಮೇಲೆ ಕೆಂಪು ಪೆನ್ನು ಅಥವಾ ಕೆಂಪು ಬಣ್ಣದಿಂದ ನಿಮ್ಮ ಆಸೆಗಳನ್ನು ಸ್ಪಷ್ಟವಾಗಿ ಬರೆದು ರಾಮನ ಫೋಟೋ ಇರ್ಬೋದು, ಹನುಮಂತನ ಫೋಟೋ ಇರ್ಬೋದು ಅಥವಾ ವಿಗ್ರಹ ಅದರ ಬರೆದುಬಿಟ್ಟು
ಅಪ್ಪ ಎಷ್ಟು ದಿವಸದಲ್ಲಿ ಬೇಗ ಇಂಥ ದಿನದಿಂದ ಇನ್ನೊಂದಿಷ್ಟು ದಿವಸದಲ್ಲಿ ನನ್ನ ಅಂದ್ಕೊಂಡಿರೋ ಕೆಲಸ ನಡೆಸ್ಕೊಡು ತಂದೆ, ನಿನ್ನ ಪಾದಕ್ಕೆ ನನ್ನ ಶರಣು ಅಂತ ಹೇಳಿ ಒಪ್ಸಿದ್ರೆ ಖಂಡಿತ ಅದು ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾಡಿ. ಮೂರನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಮೂರನೇ ಕಾರ್ಡಲ್ಲಿ ರಾಮನೊಂದಿಗೆ ನಾನು ಕೆಟ್ಟ ಪರಿಸ್ಥಿತಿಗಳನ್ನ ಹೋರಾಟ ಮಾಡಿ ಗೆದ್ದಂತೆ ನೀವು ಅದೇ ರೀತಿಯಾಗಿ ಧೈರ್ಯವಾಗಿ ಪರಿಸ್ಥಿತಿನ ನಿಭಾಯಿಸಿ ಬುದ್ಧಿವಂತಿಕೆಯಿಂದ ಗೆಲ್ಲೋದಕ್ಕೆ ನೋಡಿ ಗೆಲ್ತೀರಾ ಅಂತ ಇಲ್ಲಿ ಹನುಮಂತ ಹೇಳ್ತಾರೆ. ಒಳ್ಳೆಯದಕ್ಕೆ ಯಾವತ್ತಿದ್ರೂ ಗೆಲುವು ಸಿಗುತ್ತೆ. ಯಾರು ಎಷ್ಟೇ ಅಡೆತಡೆ ಮಾಡಿದ್ರೂ ಅದಕ್ಕೆ ಗೆಲುವು ಬಂದೇ ಬರುತ್ತೆ. ಅದು ಕಾಲ ಉತ್ತರ ಕೊಡುತ್ತೆ, ಚಿಂತೆ ಬೇಡ ಮಕ್ಕಳೇ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜನನ ಹಿಡಿದು ಅವರನ್ನ ಹನುಮಂತನ ಮೇಲೆಲ್ಲ ಹತ್ತಿ ಅವ್ರಿಗೆ ಏನೇನು ಹಿಂಸೆ ಕೊಟ್ಟರು ಗೆದ್ದಿದ್ದಂತೂ ಹನುಮಂತನೇ ಅಲ್ವಾ. ಆ ರೀತಿ ನೀವು ಧೈರ್ಯದಿಂದ ನಿಮ್ಮ ಕೆಲಸದಲ್ಲಿ ನಡ್ಕೊಂಡು ಹೋಗಿ, ಅದರಿಂದ ನಮಗೆ ಉಪಯೋಗ ಇದೆ, ನಾನಿದ್ದೀನಿ ಎಲ್ಲ ನೋಡ್ಕೊಳ್ತೀನಿ ಅಂತ ಹನುಮಂತ ಆಂಜನೇಯ ಸ್ವಾಮಿ ಹೇಳ್ತಾ ಇದ್ದಾರೆ. ಭರವಸೆ ಇರಲಿ ಮಕ್ಕಳ. ಪರಿಸ್ಥಿತಿ ಎಷ್ಟೇ ವಾಮಾಚಾರ ಮಾಡಲಿ, ಎಷ್ಟೇ ಕುತಂತ್ರ ಮಾಡಲಿ, ಎಷ್ಟೇ ಸುಳ್ಳು ಮೋಸ ವಂಚನೆ ಮಾಡಲಿ, ಪ್ರತಿಯೊಂದು ನಾನು ನೋಡ್ತಾ ಇದ್ದೀನಿ ಮಕ್ಕಳ. ಅವ್ರೇನೇನು ಮಾಡ್ತಾರೋ ನಾನೆಲ್ಲ ನೋಡ್ತಾ ಇದ್ದೀನಿ. ಅವರಿಗೆ ಮಾಡಿದ್ದು ಒಳ್ಳೇದು ಅವ್ರಿಗೆ ಸಿಗುತ್ತೆ, ಕೆಟ್ಟದ್ದು ಮಾಡಿದ್ರು ಅವ್ರಿಗೆ ಅದು ಸಿಗೋದು. ಆದರೆ ಅವರು ಕಾಲಕ್ರಮೇಣ ಅವ್ರು ನಡ್ಕೊಳ್ಳೋ ರೀತಿಗಳಲ್ಲಿ ಉತ್ತರಿಸುತ್ತೆ. ನೀನೇ ಏನೂ ಚಿಂತೆ ಮಾಡಬೇಡ, ಗಾಬರಿ ಪಡಬೇಡ, ನಾನೆಲ್ಲವೂ ನೋಡ್ತಾ ಇದ್ದೀನಿ. ಎಂಥ ಕಠಿಣ ಪರಿಸ್ಥಿತಿ ಬಂದ್ರೂ ನನ್ನ ಮಕ್ಕಳಿಗೆ ನಾನು ಯಾವ ರೀತಿ ರಕ್ಷಣೆ ಮಾಡಬೇಕು, ಕಾಪಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ. ಚಿಂತೆ ಬೇಡ ಮಗು ಅಂತ ಹೇಳ್ತಾ ಇದ್ದಾರೆ. ಕೆಟ್ಟ ಆಲೋಚನೆಗಳನ್ನ ತರ್ತಾರೆ, ಅದನ್ನು ನೀವು ನಂಬಬೇಡಿ. ಕೆಟ್ಟ ಆಲೋಚನೆಗಳನ್ನ ತರ್ತಾರೆ, ನಂಬಬೇಡಿ ಅಂತ ಮತ್ತೊಮ್ಮೆ ಒತ್ತಿ ಹೇಳಿಸ್ತಿದ್ದಾರೆ. ಒಳ್ಳೆಯ ಆಲೋಚನೆ ಬೆಳೆಸಿಕೊಳ್ಳಿ, ಒಳ್ಳೆಯ ಪ್ರಾರ್ಥನೆಗಳನ್ನ ಬೆಳೆಸ್ಕೊಳ್ಳಿ, ಅದರಿಂದ ನಿಮಗೆ ಹೆಚ್ಚು ರಕ್ಷೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ದೇವರನ್ನು ಆರಾಧನೆ ಮಾಡೋದ್ರಿಂದ, ಜಪ ಧ್ಯಾನ ಮಾಡೋದ್ರಿಂದ, ದೇವರಿಗೆ ಪೂಜೆ ಪುನಸ್ಕಾರ, ನೀವು ದೇವರ ಮಂತ್ರಗಳು ಜಪಗಳು ಮಾಡೋದ್ರಿಂದ ನಿಮಗೆ ಹೆಚ್ಚು ರಕ್ಷೆ ಸಿಗುತ್ತೆ. ಹೆದರಬೇಡಿ. ಅವರು ಬೇಕು ಅಂತಾನೆ ಅಡೆತಡೆ ತುಂಬ ಮಾಡ್ತಾರೆ. ನೀವು ಗೆಲ್ಲಬಾರ್ದು, ಸೋಲ್ಬೇಕು, ಅವಮಾನ ಪಡಬೇಕು. ನಾವು ಅಂದರೆ ಎದುರಾಳಿಗಳು ಕೆಟ್ಟ ವಾಮಾಚಾರಗಳು ಮಾಡುವಾಗ ನಾವು ಎಷ್ಟು ದೇವ್ರನ್ನ ಧ್ಯಾನ ಸ್ಮರಣೆ ಮಾಡ್ತೀವೋ ಅಷ್ಟು ನಾವು ಸುರಕ್ಷಿತವಾಗಿರ್ತೀವಿ ಅಂದ್ಬಿಟ್ಟು ಅಡೆತಡೆ ತುಂಬ ಮಾಡ್ತಾರೆ. ಅಂದರೆ ಇದು ಯಾರಿಗೆ ಈ ಪರಿಸ್ಥಿತಿಗಿದ್ದೀರಾ ಅವ್ರಿಗಾಗತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿ ಇರೋಂಥವ್ರು ಈ ಮೆಸೇಜ್ನ ಕನೆಕ್ಟ್ ಮಾಡ್ಕೊಳ್ಳಿ. ಯಾರು ಈ ಮೆಸೇಜಲ್ಲಿ ಈ ಒಂದು ಪರಿಸ್ಥಿತಿಗಿದ್ದೀರಾ ಅವರು ನಿಮಗೆ ಕನೆಕ್ಟ್ ಆಗಿದ್ದರೆ ಈ ಮೆಸೇಜ್ನ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಊರು ಮತ್ತು ನಿಮ್ಮ ಹೆಸರು, ಜೈ ಹನುಮಾನ್ ಅಂತ ಕಮೆಂಟಲ್ಲಿ ತಿಳಿಸಿ. ಮಾಡೋದ್ರಿಂದ ನಿಮಗೇನೆ ಉಪಯೋಗ. ನಾವು ಅದನ್ನು ನೋಡಿದಾಗ, ನಿಮ್ಮ ಮೆಸೇಜನ್ನು ನಾವು ನೋಡಿದಾಗ ಆ ಊರಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾವು ಕ್ಷೇಮವನ್ನು ಹನುಮಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಏಂಜಲ್ಸಲ್ಲೂ ಪ್ರಾರ್ಥನೆ ಮಾಡ್ತೀವಿ. ಹಾಗಾಗಿ ಈ ರೀತಿ ಹೇಳೋಂಥದ್ದು. ಅಡೆತಡೆಗಳು ಸಾಕಷ್ಟು ಮಾಡ್ತಾರೆ, ಹೆದರಬೇಡಿ, ಧೈರ್ಯವಾಗಿ ನಿಮ್ಮ ಧ್ಯಾನ ಜಪ ಪಾರಾಯಣಗಳು ಶ್ಲೋಕ ಮಂತ್ರಗಳು ಇದೆಲ್ಲ ಮಾಡೋದ್ರಿಂದ ಹೇಳ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚು
ಸುರಕ್ಷತೆ ಸಿಗುತ್ತೆ. ನಾನು ಅದನ್ನು ಕಾಪಾಡ್ಕೊಂಡು ಹೋಗ್ತೀನಿ. ನನ್ನ ಮಕ್ಕಳನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದೆ. ಹುಟ್ಟು ಸಾವು ಯಾರ ಕೈಯಲ್ಲೂ ಇಲ್ಲ. ನಾವು ಕೊಡಬೇಕು, ನಿಮಗೆ ಆಗಬೇಕು. ನಾವು ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿದ್ರೆ ದೀರ್ಘಾಯುಷ್ಮಾನ್ ಭವನೇ. ಅದು ಯಾರೆಷ್ಟೇ ಆ ಜೀವ ತೆಗೆಯೋದಕ್ಕೆ ಪ್ರಯತ್ನ ಮಾಡಿದ್ರು ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹನುಮಂತ. ಹಾಗಾಗಿ ಹೆಚ್ಚು ಆದಷ್ಟು ಶ್ಲೋಕಗಳನ್ನ ಪಾರಾಯಣ ಮಾಡಿ ಅಂತ ಹೇಳ್ತಾರೆ. ನಿಮ್ಮ ಕನಸುಗಳಲ್ಲೂ ಆಸೆನ ಬೆಳೆಸ್ಕೊಳ್ಳಿ. ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಲಿಮಿಟಲ್ಲಿ ಇರಬೇಕು. ಆ ಆಸೆ ಆಕಾಂಕ್ಷೆಗಳನ್ನ ನಾನು ನಡೆಸ್ಕೊಡ್ತೀನಿ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ಯಾರು 3ನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ? ಎನರ್ಜಿ ಚೆನ್ನಾಗಿತ್ತು. 4ನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ಹನುಮಂತ ಬರ್ತೀರಾ? ಬನ್ನಿರಿ ಜಗಳಕ್ಕೆ, ನಾನು ನಿಂತಿದ್ದೀನಿ. ನನ್ನ ಹತ್ರ ನಿಮ್ಮ ಆಟ ನಡೆಯಲ್ಲ. ಇಷ್ಟೆಲ್ಲ ಹೇಳಿದ್ರು ನಿಮ್ಮ ಆಟ ಆಡಿದ್ದೇ ಆಟ ಆಡ್ತಿದ್ದೀರಾ. ನಾನು ಯುದ್ಧಕ್ಕೆ ನಿಂತಿದ್ದೀನಿ ಬನ್ರೋ ಅಂತ ಇದ್ದಾರೆ. ನಾನೆಲ್ಲ ಹೇಳ್ತಾ ಇರೋದು ಇಲ್ಲಿ ಹನುಮಂತ ಹೇಳಿಸ್ತಾ ಅದನ್ನು ಹೇಳ್ತಾ ಇದ್ದೀನಿ. ಯಾರನ್ನ ಕರೀತಾ ಇದ್ದಾರೋ ಹನುಮಂತ ಗೊತ್ತಿಲ್ಲ. ಯಾರು ಹನುಮಂತನ ಸವಾಲು ನೀನು ಸೋತ್ಬಿಡ್ತೀಯ, ನಾವೇ ಗೆಲ್ತೀವಿ ಅಂತ ಹನುಮಂತನಿಗೆ ಯಾರು ಸವಾಲು ಹಾಕಿದ್ದೀರೋ ಅವ್ರಿಗಾಗತ್ತಿದು. ಇದು ನನಗೆ ಗೊತ್ತಿಲ್ಲ. ಇಲ್ಲಿ ಈ ರೀತಿ ಮೆಸೇಜು ತಿಳಿಸ್ತಾ ಇದ್ದಾರೆ, ಅದನ್ನು ಹೇಳ್ತಾ ಇದ್ದೀನಿ. ಯಾರು ಸವಾಲು ಹಾಕಿದ್ದೀರೋ ಅವ್ರಿಗೆ ಹೇಳ್ತಾ ಇದ್ದಾರೆ, ಬನ್ನಿರಿ ನನ್ನ ಹತ್ರ ಸವಾಲ, ಬನ್ನಿರಿ ನಾನು ಯುದ್ಧಕ್ಕೆ ನಿಂತಿದ್ದೀನಿ, ಬನ್ನಿರಿ ಯಾವ ರೀತಿ ಯುದ್ಧ ಮಾಡೋಣ ಬನ್ನಿರಿ ಅಂತ ಕರೀತಾ ಇದ್ದಾರೆ ಹನುಮಂತ. ಗದೆ ಹಿಡ್ಕೊಂಡು ಬಾವುಟ ಹಾರಿಸ್ಕೊಂಡು ಬನ್ನಿರಿ, ಬೆಳಕಲ್ಲಿದ್ದೀನಿ ಬನ್ನಿ. ನನ್ನ ಕಡೆ ಎಲ್ಲ ದೇವತೆಗಳ ಆಶೀರ್ವಾದ ಕೂಡ ನನಗಿದೆ. ಹೋರಾಟ ಮಾಡ್ತೀನಿ ಬನ್ನಿ. ನಾನಾ ನೋಡೇ ಬಿಡ್ತೀನಿ. ಒಂದು ಕ್ಷಣ ಸಾಕು ನಿಮ್ಮನ್ನು ಹೇಗೆ ಯಾವ ರೀತಿ ಎಂಥ ಸಮಯದಲ್ಲಿ ಎಂಥ ಗಳಿಗೆಯಲ್ಲಿ ನಿಮ್ಮನ್ನು ಹೊಸ್ಕಾಕ್ಬೇಕು ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಗೊತ್ತಿಲ್ಲ. ಹನುಮಂತ ಜೈ ಹನುಮಾನ್. ಎಲ್ಲ ವಿಷಯದಲ್ಲೂ ನಾನು ಸಾಧನೆ ಮಾಡಿದ್ದೀನಿ. ನಾನು ಗೆದ್ದಿದ್ದೀನಿ ಎಲ್ಲ ವಿಚಾರದಲ್ಲೂ. ಅದೇ ರೀತಿಯಾಗಿ ನನ್ನ ಮಕ್ಕಳನ್ನ ನಾನು ಹೇಗೆ ಗೆಲ್ಲಿಸ್ಬೇಕು, ಹೇಗೆ ಕಾಪಾಡ್ಕೋಬೇಕು, ಯಾವ ರೀತಿ ಪರಿಸ್ಥಿತಿಯಲ್ಲಿ ನೀವು ತಂದಿಟ್ಟಿದ್ದೀರಾ ನನ್ನ ಮಕ್ಕಳನ್ನ, ಆ ಪರಿಸ್ಥಿತಿಯಿಂದ ಹೇಗೆ ಕಾಪಾಡ್ಕೋಬೇಕಂತ ಗೊತ್ತಿದೆ ನನಗೆ. ಬನ್ನಿ, ನಾನು ಯುದ್ಧಕ್ಕೆ ನಿಂತಿದ್ದೀನಿ. ಯಾವ್ಯಾವ ರೀತಿ ಪ್ರಯೋಗಗಳು ಮಾಡ್ತೀರಾ ಮಾಡ್ರಿ ಅಂತ ಇಲ್ಲಿ ಹನುಮಂತ ಹೇಳ್ತಾ ಇದ್ದಾರೆ. ನಿಮ್ಮ ಬುದ್ಧಿವಂತಿಕೆಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈ ಮಾತು ಯಾರಿಗೆ ಕನೆಕ್ಟ್ ಆಗ್ತಿದೆ ಗೊತ್ತಿಲ್ಲ. ನಿಮ್ಮ ಬುದ್ಧಿ, ನಿಮ್ಮ ಒಂದು ಯಾವ ರೀತಿ ಏನು ಯೋಚನೆ ಮಾಡ್ತಿದ್ದೀರೋ ಗೊತ್ತಿಲ್ಲ ನನಗೆ. ಅವರು ಇಲ್ಲಿ ಹೇಳ್ತಾ ಇರೋದು ನಿಮ್ಮ ಬುದ್ಧಿವಂತಿಕೆಗಳನ್ನ ಮಿತಿ ಮೀರೋದಕ್ಕೆ ಬಿಡಬೇಡಿ, ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಹನುಮಂತ. ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಬುದ್ಧಿ ಜ್ಞಾನ ಇದೆ ಅಂದ್ಬಿಟ್ಟು ನನ್ನ ಮುಂದೆ ಆಟ ಆಡ್ಸಕ್ಕೆ ನೋಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಹನುಮಂತನ ದೇವಸ್ಥಾನದಲ್ಲಿ ಹನುಮಂತನಿಗೆ ದಾಳಿಂಬೆ ಹಣ್ಣನ್ನು ಅರ್ಪಿಸಿ. ದೇವರಿಗೆ ನೀವು ದೇವಸ್ಥಾನಕ್ಕೆ ಹೋಗ್ತಿರಲ್ಲ, ಹನುಮಂತನ ದೇವಸ್ಥಾನದಲ್ಲಿ ದಾಳಿಂಬೆ ಹಣ್ಣು ಅದನ್ನು ನೀವು ದೇವ್ರ ಮುಂದೆ ಇಡಿ ಅಂತ ಕೊಟ್ಟು ಬರೋದ್ರಿಂದ ಅದರಿಂದ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರು 5ನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ? ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ನೋಡಿ. ರಾಮ, ಹನುಮಂತ ಎಲ್ಲರೂ ಸೈನ್ಯ ಕಟ್ಕೊಂಡು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಹನುಮಂತ, ರಾಮ ಎಲ್ಲ ಅವರ ಸೈನ್ಯ ಎಲ್ಲ ಹೇಳ್ತಾ ಇರೋದು, ನಾವು ಒಬ್ರಿಗೊಬ್ರಿಗೂ ಹೊಂದಿಕೊಂಡು ಹೋಗ್ತಾ ಇದ್ವಿ. ಪರಿಸ್ಥಿತಿ ಏನೇ ಇರಲಿ, ಯಾವ ರೀತಿ ಬಂದರೆ ಹೇಗೆ ಅದನ್ನು ನಿಭಾಯಿಸಿ ಮುಂದೆ ಕೆಲಸಗಳಿಗೆ ಹೋಗಬೇಕು ಅಂತ ಅಡೆತಡೆ ಎಷ್ಟೇ ಬಂದ್ರೂ ನಾವು ಹೆದರದೆ
ಧೈರ್ಯವಾಗಿ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ನಾವು ಯುದ್ಧಕ್ಕೆ ಸಮುದ್ರದ ಮೇಲೆ ಹೋಗಿ ರಾವಣನ ಮುಂದೆ ನಿಂತು ಯುದ್ಧ ಮಾಡಿ ಗೆದ್ದು ಬಂದ್ವಿ. ಅದೇ ರೀತಿಯಾಗಿ ನಿಮಗೆ ಸುಮಾರು ಅಡೆತಡೆ ಭಯ ಕೂಡ ನಿಮಗೆ ಮಾಡ್ತಾರೆ, ಭಯ ಬರೋ ಥರ ಮಾಡ್ತಾರೆ. ಏನೋ ಕಣ್ಣಿಗೆ ಕಾಣಿಸೋದು, ಏನೋ ಕಣ್ಣಿಗೆ ಕಾಣಿಸಿ ಯಾರೋ ಕಣ್ಣಿಗೆ ಕಾಣಿಸ್ಕೊಂಡು ಅವರೆಲ್ಲ ನಿಮಗೆ ಹೆದರಿಸೋ ಥರ ಎಲ್ಲ ಮಾಡೋದು. ನಿಮಗೆ ಒಂಥರ ಏನಾದರೂ ಒಂದು ಹೇಳಬೇಕು ಅಂದರೆ, ಈ ಉದಾಹರಣೆಗೆ ಇತ್ತೀಚೆಗೆ ಸುಮಾರು ಕಡೆ ಎಲ್ಲ ವಿಷಯ ಬರ್ತಾ ಇರೋಂಥದ್ದು ವಾಮಾಚಾರ ಮಾಟ ಮಂತ್ರಗಳು ಅಂತ. ಆ ರೀತಿ ಎಲ್ಲ ಪ್ರಯೋಗಗಳನ್ನ ಮಾಡಿ ನಿಮ್ಮ ಕಣ್ಣಿಗೆ ಏನೋ ಒಂದು ಥರ ಶಕ್ತಿಗಳು, ಕೆಟ್ಟ ಶಕ್ತಿಗಳು ಕಾಣಿಸ್ಕೊಳ್ಳೋ ಥರ, ನಿಮಗೆ ಏನೋ ತೊಂದರೆ ಆದಂಗೆ ಆಗೋ ಥರ ಅದೆಲ್ಲ ಮಾಡ್ತಾರೆ. ಹೆದರ್ಕೋಬೇಡಿ, ಅದಕ್ಕೂ ನಮಗೆ ಗೊತ್ತಿದೆ ಯಾವ ರೀತಿ ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತ. ಮಕ್ಕಳ ಯಾರೇ ಆಗಿರಲಿ, ನನಗೆ ನೀವು ಶರಣು ಆಗಿದ್ದೀರಾ. ಆ ಒಂದು ಕೆಟ್ಟ ಪರಿಸ್ಥಿತಿಗಳಿಂದ ಅವರು ಮಾಡ್ಬೋದು. ನನ್ನ ಮತ್ತು ರಾಮನ ನಾಮಜಪದಿಂದ, ಕೃಷ್ಣನ ನಾಮಜಪದಿಂದ ಸುರಕ್ಷಿತವಾಗಿ ಇರ್ತೀರಾ ಅಂತ ಇಲ್ಲಿ ಹನುಮಂತ ರಾಮ ಇಬ್ಬರು ಹೇಳೋಂಥದ್ದು. ಎಂಥ ಕೆಟ್ಟ ಪರಿಸ್ಥಿತಿ ಆಗಿತ್ತು ಲಕ್ಷ್ಮಣನಿಗೆ. ಅವರು ಇಷ್ಟನ್ನಷ್ಟೇ ಮುಗೀತು ಅಂದ್ಕೊಂಡಿದ್ದನ್ನು ನಾನು ಪ್ರಯತ್ನ ಮಾಡಿ ವಿಚಾರಣೆ ಮಾಡಿದಾಗ ಇಂಥ ಬೆಟ್ಟದ ಮೇಲೆ ಒಂದು ಸಸ್ಯ ಸಿಗತ್ತೆ ಅಂದರೆ ಆ ಒಂದು ನಾಟಿ ಔಷಧಿ ಮಾಡೋವಂಥದ್ದಕ್ಕೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಹೋಗಿ ಅದು ಬೆಟ್ಟನ ತಂದು ಅದರಿಂದ ಒಂದು ಔಷಧಿನ ತಯಾರು ಮಾಡಿ ಲಕ್ಷ್ಮಣನನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಅದೇ ರೀತಿ ಸುಮಾರು ಅಡೆತಡೆಗಳು ಬರುತ್ತೆ ಮಕ್ಕಳ, ಮಾಡ್ತಾರೆ. ಅವ್ರ ಕೆಲಸನೇ ಅದು. ಒಳ್ಳೆಯದು ಅಂತ ಕಲ್ತ್ರೆ ಅವರು ಬದುಕಲಿಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕೆಟ್ಟ ಉದ್ದೇಶಗಳಿಂದ ಮಾಡಿಬಿಟ್ಟು ಬೇಗ ಬೆಳೆದ್ಬಿಡೋಣ, ಬೇಗ ದೊಡ್ಡವರಾಗ್ಬಿಡೋಣ, ಬೇಗ ಪ್ರಪಂಚದಲ್ಲಿ ಎಷ್ಟೊಂದು ಹೆಸರುಗಳು ಪಡೆದ್ಬಿಡೋಣ ಅಂತ ಮಾಡ್ತಾಯಿದ್ದಾರೆ ಮಕ್ಕಳ. ಅದಕ್ಕೆಲ್ಲ ನಾವು ಅವಕಾಶ ಕೊಡಬೇಕು. ನಮ್ಮ ಪರ್ಮಿಷನ್ ಇಲ್ಲದೆ ಅವರು ಹೋದರು ಅಂದರೆ ಆ ರೀತಿ ಹೋಗಿ ಹೆಂಗಾಗುತ್ತೆ ಬೆಳೆಯೋದಕ್ಕೆ? ಅದೆಲ್ಲ ಇಲ್ಲ. ನಮ್ಮ ಹತ್ರ ಫಸ್ಟ್ ಬರಬೇಕು, ಆಮೇಲೆ ಅವ್ರು ಬೆಳಿಬೇಕು. ಅವ್ರು ಅಂದ್ಕೊಂಡಂಗೆಲ್ಲ ಬೆಳೆಯೋಕ್ಕಾಗಲ್ಲ ಮಕ್ಕಳ. ಬೆಳೀಲಿ ಅವರು. ಆ ರೀತಿ ಬೆಳೆಯೋದಾದರೆ ಯಾವ ರೀತಿ ನಮಗೆ ಕಣ್ಮುಚ್ಚಿ ನಮ್ಮನ್ನು ತಪ್ಪಿಸಿ ಬೆಳೀತಾರೋ ನೋಡೇ ಬಿಡ್ತೀನಿ ನಾನು ಅಂತ ಇಲ್ಲಿ ಹನುಮಂತ ರಾಮ ಹೇಳೋಂಥದ್ದು. ಹಾಗೆ ಸಮುದ್ರದ ಮೇಲೇ ನಾವು ನೀರಿನ ಮೇಲೆ ಸೇತುವೆ ಕಟ್ಕೊಂಡು ಹೋದ್ವಿ. ಈಗೆಲ್ಲ ನಿಮಗೆಲ್ಲ ಏನೇನೋ ಸೇತುವೆಗಳು ಬಂದ್ಬಿಟ್ಟಿದೆ. ನೀರಿನ ಮೇಲೂ ಹೋಗ್ತೀರಾ, ಎಲ್ಲ ಕಡೆನೂ ಹೋಗ್ತೀರಾ ನೀವು. ಆದರೆ ನಮಗೆ ಈ ರೀತಿ ಸೇತುವೆ ಮಾಡಿಕೊಂಡು ನಾವು ಹೋಗಿದ್ದು ನಮ್ಮ ಒಂದು ರಾಮನ ಆಶೀರ್ವಾದದಿಂದ, ಈಶ್ವರನ ಆಶೀರ್ವಾದದಿಂದ ನಾವು ಸಮುದ್ರದ ಮೇಲೆ ನಾವು ಸೇತುವೆ ಮಾಡಿಕೊಂಡು ಸೀತಾಮಾತೆ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಯುದ್ಧ ಮಾಡಬೇಕಾಯ್ತು ರಾವಣ ಹತ್ರ. ಹಾಗಾಗಿ ಈ ಥರ ಅಡೆತಡೆಗಳು ಬರೋದು ಹೆದರ್ಕೊಂಡು ಕೂರಬೇಡಿ. ಅಡೆತಡೆ ಬರ್ತಿದ್ಯಾ, ಅದು ನನ್ನನ್ನು ಉದ್ಧಾರ ಮಾಡೋಕ್ಕೆ ಬರ್ತಾ ಇದೆ, ದೇವರು ನನಗೆ ಕಾಪಾಡ್ತಾನೆ. ಅದು ಯಾವ ದೇವರುಗಳು ಅಡೆತಡೆ ಮಾಡಲ್ಲ. ಕೆಟ್ಟ ಶಕ್ತಿಗಳೇ, ಕೆಟ್ಟ ಆಲೋಚನೆ ಇರೋಂಥವ್ರೇ ಅಡೆತಡೆ ಮಾಡೋದು ಮಕ್ಕಳ. ನೀನು ಏನೇ ಕೆಲಸ ಮಾಡಬೇಕಾದ್ರೆ ನನಗೂ ರಾಮನಿಗೂ ತಿಳಿಸ್ಬಿಟ್ಟು ನೀನು ಮಾಡೋದ್ರಿಂದ ಅದು ನಿನಗೆ ತುಂಬ ಸುರಕ್ಷಿತವಾಗಿರುತ್ತೆ ಮಕ್ಕಳ. ಹೆದರಬೇಡ್ರಿ ಅಂತ ಇದ್ದಾರೆ. ಯಾರು 6ನೇದು ಆಯ್ಕೆ ಮಾಡ್ಕೊಂಡಿದ್ದಾರ? ಈಗಾಗಲೇ ಹೇಳಿದೆ ನಾನು. ಬೆಟ್ಟನ ನೋಡಿ ಅವರ ಭುಜದ ಮೇಲೆ ಹೊತ್ಕೊಂಡಿದ್ದಾರೆ. ಬೆಟ್ಟದ ಮೇಲೆ ಒಂದು ದೇವಸ್ಥಾನ, ಅರಮನೆ ಎಲ್ಲ ಆಗಿರುತ್ತೆ. ಯುದ್ಧಕ್ಕೆ ಹಾಗೆ ಕೂಡ ಹೊರಟು ಯುದ್ಧ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಕೂಡ. ಇದರಲ್ಲೂ ಹಾಗೇ ಇದೆ. ನನ್ನ ಸಾಮರ್ಥ್ಯದ ಮುಂದೆ ನಿಮ್ಮ ಸಾಮರ್ಥ್ಯ ಏನೂ ನಡೆಯಲ್ಲ, ಯಾಕೆ ಮೂರ್ಖರ ಅಂತ ಇದ್ದಾರೆ. ಇದು ಇಲ್ಲಿ ಮೆಸೇಜ್ ಏನು ಬಂದಿದೆ ಅದನ್ನು ಹೇಳ್ತಾ ಇದ್ದೀನಿ. ಮೂರ್ಖರು ಅಂದರೆ ಯಾರಿಗೆ ಬೇಕಾದರೂ ಆಗ್ಬೋದು, ಅಥವಾ ಈ ಒಂದು ಕೆಟ್ಟ ಯೋಚನೆಯಲ್ಲಿ ಇರೋಂಥವ್ರು ಕೂಡ ಮೂರ್ಖರು ಅನ್ನೋದು ಇಲ್ಲಿ ಹನುಮಂತ ಹೇಳ್ತಾ ಇರಬಹುದು.
ಆ ಮೂರ್ಖರು ಅನ್ನಿಸ್ಕೊಳ್ಳೋದಕ್ಕಿಂತ ಮೂರ್ಖರು ಅನ್ನಿಸ್ಕೊಳ್ಳೋದು ಯಾಕೆ ಬಂತು? ಏನಕ್ಕೆ ಅನ್ನಿಸ್ಕೋಬೇಕು? ಅದೇ ನಾವು ಒಳ್ಳೆ ರೀತಿಯಾಗಿದ್ದು ದೇವರ ಆಶೀರ್ವಾದ ಪಡ್ಕೋಬೋದಲ್ಲ ಅಲ್ವಾ? ರಾಮನ ಸೇವೆ ಮಾಡಿ ಅಪಾಯಗಳನ್ನ ತಗೊಂಡು ಬುದ್ಧಿ ಉಪಯೋಗಿಸಿ ಆ ಕೆಲಸಗಳನ್ನ ಹೇಗೆ ಸಾಗಿಸ್ಬೇಕು ಅನ್ನೋದು ಯೋಚನೆ ಮಾಡಿ ಮುಂದೆ ನಿಮ್ಮ ಕೆಲಸಗಳನ್ನ ಮಾಡಿ ಗೆಲುವು ಸಿಗುತ್ತೆ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ ಹನುಮಂತ. ನಿಮ್ಮ ಸೌಂದರ್ಯ, ನಿಮ್ಮ ಶಕ್ತಿ, ಸಾಮರ್ಥ್ಯ ಅದನ್ನು ರಾಮ ಕೊಟ್ಟಿದ್ದಾರೆ ನಿಮಗೆ. ಅದನ್ನು ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೊಳ್ಳಿ. ನಿಮಗೆ ಏನೇನು ಸಿಕ್ಕಿದೆಯೋ ಅದನ್ನೆಲ್ಲ ದುರುಪಯೋಗ ಮಾಡ್ಕೊಳಕ್ಕೆ ಹೋಗಬೇಡಿ ಮಕ್ಕಳ. ಹೇಳೋರ ಮಾತು ಕೇಳಿಕೊಂಡು ಎಡಬೇಡಿ ಮಕ್ಕಳ, ಹಳ್ಳಕ್ಕೆ ಬೀಳಬೇಡಿ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ಹೆಜ್ಜೆ ಹಾಕಿ, ಅದರ ಜೊತೆಗೆ ರಾಮ ಇದ್ದಾರೆ. ಬೆಳವಣಿಗೆ ನಿಮಗೆ, ಅಭಿವೃದ್ಧಿ ಖಂಡಿತವಾಗ್ಲೂ ಇದೆ, ಯಶಸ್ಸಿದೆ. ಪ್ರಯತ್ನ ಮಾಡಿ ಮಕ್ಕಳ, ಹೆದರಬೇಡಿ ಅಂತ ಸಾರಿ ಹೇಳ್ತಾನೆ ಇದ್ದಾರೆ. ಕೆಂಪು ಹಣ್ಣುಗಳನ್ನ ದೇವಸ್ಥಾನದಲ್ಲಿ ಆಂಜನೇಯನಿಗೆ ಸಮರ್ಪಣೆ ಮಾಡಿ. ಬಹುಶಃ ಇದ್ರಲ್ಲೂ ಕೆಂಪು ಹಣ್ಣುಗಳು ಅಂದರೆ ಆ್ಯಪಲ್ ಆಗಿರುತ್ತೆ, ದಾಳಿಂಬೆ ಆಗಿರುತ್ತೆ. ಕೆಂಪು ಹಣ್ಣು ಇರೋದ್ರಲ್ಲಿ ಅವೆರಡು ಫಸ್ಟು ಹೇಳೋಂಥದ್ದು. ಆ ಹಣ್ಣು ಎರಡೂ ಹನುಮಂತನಿಗೆ ಕೊಟ್ಟು ಪ್ರಾರ್ಥನೆ ಮಾಡಿ. ಹೆಚ್ಚು ಹನುಮಾನ್ ಚಾಲೀಸ್ ಓದ್ಕೊಳ್ಳಿ. ಆಮೇಲೆ ಇನ್ನೂ ಬೇರೆ ಶ್ಲೋಕಗಳಿದೆ. ನಿಮಗೆ ಏನಾದರೂ ಅಂಥ ಭಯ ಬರೋಂಥ ಶ್ಲೋಕಗಳಿತ್ತು ಅಂದರೆ ಗೂಗಲಲ್ಲಿ ಹಾಕಿ, ಸುಮಾರು ಶ್ಲೋಕಗಳಿದೆ. ಅದನ್ನು ಜಪ ಮಾಡ್ಕೊಳ್ಳೋದ್ರಿಂದ, ನನ್ನ ಮಾತು ಮಿಸ್ಟೇಕ್ ಆಗಿದ್ದರೆ ಕ್ಷಮಿಸಿ, ಆ ಶ್ಲೋಕಗಳು ಹೇಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ರಕ್ಷೆ, ಧೈರ್ಯ ಎಲ್ಲ ಸಿಗುತ್ತೆ. ನೀವು ಕೈ ಕಟ್ಟಿ ಕೂತ್ಕೊಂಡ್ರೆ ಏನೂ ಸಿಗಲ್ಲ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ಯಾರು 7ನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ, 2 ಕೈಗಳಿಂದ ಅಭಯ ಹಸ್ತ ತೋರಿಸ್ತಾ ಇದ್ದಾರೆ ಹನುಮಂತ. ಮೇಲಿಂದ ನೋಡ್ತಾ ಇದ್ದಾರೆ. ಮಗು, ನೀನು ಆರಾಮಾಗಿರೋ ಮಗು, ಚಿಂತೆ ಮಾಡಬೇಡ. ನಾನು ಎಲ್ಲ ನಿನ್ನ ಜೊತೆಯಲ್ಲಿ ಇದ್ದು ನೀನು ನಡ್ಕೊಂಡು ಹೋಗ್ತಾ ಇರು. ನಿನ್ನ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇರು. ನಾನು ಮಾಡ್ತೀನಿ ನಿನ್ನ ಕೆಲಸಗಳನ್ನ ನಾನು ಅಭಿವೃದ್ಧಿ ಮಾಡೋದಕ್ಕೆ ಆಶೀರ್ವಾದ ಮಾಡ್ತಿದ್ದೀನಿ, ಸ್ವೀಕರಿಸು ಮಗು ಅಂತ ಹೇಳ್ತಾ ಇದ್ದಾರೆ ಹನುಮಂತ. ಅದೇ ಈಗ ಹೇಳ್ದಂಗೆ ಹನುಮಂತ, ನೀನು ಚಿಂತೆ ಮಾಡಬೇಡ ಮಗು. ನಿನ್ನ ಸುತ್ತು ಎಂಥ ಕೆಟ್ಟ ಪರಿಸ್ಥಿತಿ, ಎಂಥ ಕೆಟ್ಟ ಬೆಂಕಿ ಅಂಟ್ಕೊಂಡು ನೀನು ಸುತ್ತು ಉರಿತಾ ಇದ್ರೂ ನಿನ್ನನ್ನು ಮಾತ್ರ ಹೇಗೆ ಕಾಪಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಮಗು ಅಂತ ಗಾಬರಿ ಪಡಬೇಡ. ಅವರು ಗಾಬರಿ ಪಡಿಸ್ತಾರೆ. ನಿನಗೆ ದೇಹಕ್ಕೆ ಬೇಕಾದಷ್ಟು ಹಿಂಸೆಗಳು ಕೂಡ ಮಾಡ್ತಾರೆ. ಹೆದರಬೇಡ. ನನ್ನ ನಾಮ ಜಪ ಮಾಡು. ರಾಮ ರಕ್ಷಾ ಸ್ತೋತ್ರ ಹೇಳ್ಕೊ. ಹನುಮನ್ ಚಾಲೀಸ್ ಹೇಳೋದು ಮಕ್ಕಂದ. ನಾನು ನಿನ್ನ ಜೊತೆ ಇದ್ದು ನಿನ್ನನ್ನು ಕಾಪಾಡ್ಕೊತೀನಿ ಅಂತಿದ್ದಾರೆ. ನಾನಿಲ್ಲಿ ಏನಾಗ್ತಿದೆ ಅಂದರೆ ನನಗೆ ಆಶ್ಚರ್ಯ ಆಗ್ತಾಯಿದೆ. ನಾನು ಇಲ್ಲಿ ರೀಡಿಂಗ್ ಮಾಡಬಾರ್ದು ಅಂದ್ಬಿಟ್ಟು ನನಗೆ ಒಂಥರ ನಿದ್ದೆ ಎಳೀತಿದೆ. ಆ ಕಣ್ಣು ಹೆಂಗೆ ಮುಚ್ಚುತ್ತಿದೆ ಅಂದರೆ ರೀಡಿಂಗ್ ಮಾಡಬಾರ್ದು ಅಂತ. ಇದು ಯಾರಿಗೆ ತುಂಬ ಎನರ್ಜೀಸು ಚೆನ್ನಾಗಿ ಬಂದಿದೆ, ಇದು ಆ ಒಂದು ಪರಿಸ್ಥಿತಿಗೆ ಯಾರ್ಯಾರು ಇದ್ದೀರೋ ಕಮೆಂಟಲ್ಲಿ ತಿಳಿಸಿ. ಇದು ಈ ಪರಿಸ್ಥಿತಿಗೆ, ಈ ಯೋಚನೆಯಲ್ಲಿ ನಾವಿದ್ದೀವಿ, ನಮಗೆ ಈ ಉತ್ತರ ಹನುಮಂತ ಸ್ವಾಮಿ ಹೇಳಿದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ನಿಮ್ಮ ಹೆಸರು, ನಿಮ್ಮ ವಿಳಾಸನೂ ಕೂಡ ತಿಳಿಸಿ. ಅದರಿಂದ ನಾವು ನಿಮ್ಮ ಪರಿಸ್ಥಿತಿಗೆ ಸರಿ ಹೋಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮೀನ್ಸ್ ನಾವು ಜಪ ಕೂಡ ಮಾಡ್ಕೊಳ್ತೀವಿ ನಿಮಗೋಸ್ಕರ. ಹಾಗಾಗಿ ಹೇಳ್ತೀವಿ ಈ ರೀತಿ. ಇದು ಯಾರಿಗೂ ತುಂಬ ಎನರ್ಜಿ ಚೆನ್ನಾಗಿದೆ ಇದರಲ್ಲಿ. ನಾನು ಹೇಳಬಾರ್ದು ಅಂತ ಆಕಳಿಕೆನೂ ಬಂದಿಲ್ಲ, ಏನೂ ಇಲ್ಲ. ತುಂಬ ಕಣ್ಣು ಹೆಂಗೆ ಮುಚ್ಚುತ್ತಿದೆ ಅಂದರೆ ವಿಪರೀತ ನಿದ್ದೆ ಕಂಟ್ರೋಲ್ ಮಾಡಿ 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 ನಿದ್ದೆ ಹಂಗೆ ಕೂತಿರೋ ಜಾಗದಲ್ಲಿ, ನಿಂತಿರೋ ಜಾಗದಲ್ಲಿ ನಿದ್ದೆ ಮಾಡ್ತೀವಲ್ಲ, ಆ ರೀತಿ ಆಗ್ತಿದೆ. ನನಗೆ ಆಶ್ಚರ್ಯ ಆಗ್ತಿದೆ. ಓಕೆ, ಮಾಡಲಿ ಪಾಪ. ನನ್ನ ಕೈಲಿ ಈ ರೀಡಿಂಗ್ ಮಾಡಿಸ್ತಾ ಇರೋದು
ಆಗಲೇ ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲೇ, ಮತ್ತೊಮ್ಮೆ ಯಾಕೆ ಹೇಳೋದು. ಬಿಡು, ಏನು ಬೇಕಾದರೂ ಮಾಡಲಿ ಅವರು ಅಂತ. ಅಲ್ಲಿ ನೋಡಿ, ಏನು ಬೇಕಾದರೂ ಮಾಡಲಿ ಬಿಡು, ನೀನು ಯಾಕೆ ಚಿಂತೆ ಮಾಡ್ತೀಯ, ನಾನಿದ್ದೀನಿ. ನೀನು ದೇವಸ್ಥಾನಕ್ಕೆ ಹೋಗ್ತೀಯಾ, ನೀನು ಮನೆಯಲ್ಲಿ ಇರ್ತೀಯ, ಮನೆಯಿಂದ ಹೊರಗೆ ಇರ್ತೀಯ, ಮನೆಯಿಂದ ಮನೆ ಮೇಲಿರ್ತೀಯ, ಮನೆ ಒಳಗಿರ್ತೀಯ, ಎಲ್ಲೇ ಇರು ಕಂದ, ನಾನು ನಿನ್ನನ್ನು ಸುರಕ್ಷಿತವಾಗಿ ನೋಡ್ಕೋತೀನಿ. ನಿನ್ನ ಜೀವನಕ್ಕೆ ಬೆಳಕು ಬರೋ ಸಮಯ ಬಂದಾಯಿತು. ಆ ಬೆಳಕನ್ನು ಅಡೆತಡೆ ಮಾಡ್ತಾ ಇರೋರಿಗೆ ಬುದ್ಧಿ ಕಲಿಸೋ ಕಾಲ ಕೂಡ ಬಂದಾಯಿತು. ಮಗಳೇ ಅಥವಾ ಮಗ, ಯಾರಿಗೆ ಬೇಕಾದರೂ ಆಗಿರುತ್ತೆ ಈ ಮೆಸೇಜು. ದೈವಶಕ್ತಿ ಮುಂದೆ ಯಾವ ಶಕ್ತಿಗಳು ನಡೆಯಲ್ಲ, ಹೆದರಬೇಡ ಕಂದ ಅಂತ ಹೇಳ್ತಾ ಇದ್ದಾರೆ. ಕಷ್ಟ ಕಾಲದಲ್ಲಿ ಸಹಾಯ ಮಾಡಲಿಕ್ಕೆ ನಾನು ಯಾರ ರೂಪದಲ್ಲಾದರೂ ಬರಬಲ್ಲೆ, ಅದು ಚಿಂತೆ ಬೇಡ ಮಗಳೇ ಅಥವಾ ಮಗ, ಯಾರಿಗೆ ಬೇಕಾದರೂ ಆಗಿರುತ್ತೆ. ನಂಬಿಕೆ ಇಡಿ, ಹೆದರಬೇಡಿ. ತುಂಬ ಬೇಕಾದಷ್ಟು ಹೆದರಿಸಿದ್ದಾರೆ ಈಗಾಗಲೇ. ಕತ್ಲೆ ಕೋಣೆಯಲ್ಲಿ ಕೂಡ ಹಾಕಿ ಆ ಒಂದು ನರಕ ಯಾತನೆ ಕೊಟ್ಟಿರೋಂಥ ಮಕ್ಕಳಿಗೆ ನಾನು ಹೇಳ್ತಾ ಇರೋದು, ಇಷ್ಟುವರೆಗೂ ನಾನು ಕಾಪಾಡ್ಕೊಂಡು ಬಂದಿದ್ದೀನಿ, ಇನ್ನು ಮುಂದೆ ನಾನು ಕಾಪಾಡೋಕ್ಕೆ ನನಗೆ ಗೊತ್ತಿಲ್ವ ಮಕ್ಕಳ? ಯಾಕೆ ಚಿಂತೆ ಮಾಡ್ತೀರಾ, ಹೆದರ್ತಾ ಇದ್ದೀರಾ? ತುಂಬ ಹೆದರಬೇಡಿ. ಎಂಥ ಕಷ್ಟ ಕಾಲದಲ್ಲೂ ಸಹಾಯ ಮಾಡಲಿಕ್ಕೆ ಯಾರ ಮುಖಾಂತರ ಬಂದೇ ಬರ್ತೀನಿ ಅಂತ ಗೊತ್ತಿದೆ ಅಲ್ವಾ ನಿನಗೆ ಅಂತ ಹೇಳ್ತಾ ಇದ್ದಾರೆ. ಯಾರಿಗಾದರೂ ಹಿರಿಯರಿಗೆ ಸೇವೆ ಮಾಡಿ, ಅದರಿಂದ ಹನುಮಂತನಿಗೆ ಖುಷಿ ಆಗತ್ತೆ. ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದರೆ, ಒಂದು ನಿಮಿಷ, ಯಾರಾದರೂ ಇದ್ದರೆ ಅವ್ರಿಗೆ ಸೇವೆ ಮನಸ್ಫೂರ್ತಿಯಾಗಿ ಮಾಡಿ. ನಾಳೆ ಕಾಲ ನಿಮಗೂ ಆ ಪರಿಸ್ಥಿತಿಗೆ ಬಂದಾಗ, ಆ ಒಂದು ವಯಸ್ಸಿಗೆ ಬಂದಾಗ ನಿಮ್ಮನ್ನು ಕಾಪಾಡೋಕ್ಕೆ ಯಾರನ್ನಾದರೂ ನಾನು ಕಳಿಸ್ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಹಿರಿಯರು ಯಾರೇ ಆಗಲಿ ಅಸಹಿಸ್ಕೊಳ್ದಿರ, ಬೇಜಾರು ಮಾಡ್ಕೊಳ್ದಿರ, ನಿಮ್ಮ ಪರಿಸ್ಥಿತಿಗೆ ನೀವು ಅದನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ರಾಮನಿಗೆ ಸೇವೆ ಮಾಡಿದಷ್ಟು ಪುಣ್ಯ ಸಿಗತ್ತೆ. ಹನುಮಂತನಿಗೆ ಸೇವೆ ಎಷ್ಟು ಮಾಡ್ತೀರೋ ಅಷ್ಟು ಪುಣ್ಯ ಸಿಗತ್ತೆ. ಹೇಳಿದನ್ನು ಕರೆಕ್ಟಾಗಿ ಚಾಚು ಚಪ್ಪದೆ ಮಾಡೋ ನೀನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ಹನುಮಂತನ ಫೋಟೋ ಮುಂದೆ, ರಾಮನ ಫೋಟೋ ಮುಂದೆ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ. ಗಾಯತ್ರಿ ಮಂತ್ರ ಬರುತ್ತೆ ಹನುಮಂತಂದು, ಅದು ಕೂಡ ಹೇಳ್ಕೊಳ್ಳಿ. ಅದರಿಂದನೂ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ ಕೇಳೋಣ. ಇಷ್ಟು ಮಧ್ಯೆ ನಮ್ಮ ಭಗವಂತ ಶ್ರೀರಾಮ ಕೂಡ ಉತ್ತರ ಕೊಟ್ಟಾಯಿತು. ಈಗ ಕೃಷ್ಣ ಪರಮಾತ್ಮ ಏನು ಹೇಳ್ತಾರೆ, ಲಾಸ್ಟ್ 1 ಅಥವಾ 2 ಕಾರ್ಡ್ಸಲ್ಲಿ ಏನು ಹೇಳ್ತಾರೆ ಕೇಳೋಣ. ಇಟ್ಕೊಳ್ಳಿಕ್ಕಾಗಲ್ಲ, ತುಂಬ ದೊಡ್ಡದು ಅಗಲ ಇದೆ. ಏನು ಹೇಳಿಸ್ತಾರೆ ನೋಡೋಣ. ಅವ್ರೇನು ಹೇಳ್ತಾರೋ ಅದನ್ನು ನಾವು ಅರ್ಥ ಮಾಡ್ಕೊಂಡು ಹೋಗೋಣ. ಸುಮಾರು ಕೊಟ್ಬಿಟ್ರು, ಸುಮಾರು ಕೊಟ್ಟರೆ ನಾನು ಹೇಗೆ ಹೇಳೋದು ಭಗವಂತ? ಅದರಲ್ಲಿ ಯಾವುದು ಮುಖ್ಯ ನೋಡೋಣ. ಇಲ್ಲೇನು ಹೇಳೋದು, ಆಗಲೇ ಎಲ್ಲ ಹೇಳ್ದಂಗೆ ನೋಡಿ, ಸಿಂಹರೂಪಿಣಿಯಾಗಿ ತಾಯಿ ಕಾಳಿಕಾ ದುರ್ಗಾ ಪರಮೇಶ್ವರಿ ಆ ರಾಕ್ಷಸರನ್ನ ಕೊಲ್ಲೋದಕ್ಕೆ ಅಮ್ಮ ಯುದ್ಧಕ್ಕೆ ನಿಂತೇ ಬಿಟ್ಟಿದ್ದಾಳಮ್ಮ. ಸಿಂಹ ರೂಪದಲ್ಲಿ ಅಮ್ಮ ಯುದ್ಧಕ್ಕೆ ನಿಂತು ಅವ್ರನ್ನ ಹೆಂಗೆ ನಾನು ಇದು ಮಾಡಬೇಕು, ನಾಶ ಮಾಡಬೇಕು ನನಗೆ ಗೊತ್ತು ಮಗು, ನೀನು ಆರಾಮಾಗಿರೋ, ನಾನು ನಿಂತಿದ್ದೀನಿ ನಿನ್ನ ನೆರಳಲ್ಲಿ, ನಿನ್ನ ಜಾಗದಲ್ಲಿ ನಾನಿದ್ದೀನಿ ಅಲ್ಲ, ನನ್ನ ಜಾಗದಲ್ಲಿ ನೀನು ಇದೆಯಾ ಕಂದ ಅಂತ ಇಲ್ಲಿ ದುರ್ಗಾ ಪರಮೇಶ್ವರಿ ತಾಯಿ ಜಗನ್ಮಾತೆ ಹೇಳ್ತಾ ಇರೋವಂಥದ್ದು. ರಾಕ್ಷಸರನ್ನ ಹೇಗೆ ಮಟ್ಟ ಹಾಕಬೇಕು ಅನ್ನೋದು ನನಗೆ ಗೊತ್ತಿದೆ ಮಗಳೇ ಅಥವಾ ಮಗ, ಓಕೆನಾ? ಅವರಿಗೆ ಜ್ಞಾನದ ಬೆಳಕು ಕೊಟ್ಟೆ, ಅದನ್ನು ಅವರು ತಗೊಂಡಿಲ್ಲ. ಇಲ್ಲ, ನನ್ನ ಆರ್ಭಟ ನಂದೇ ನಡೆಯುತ್ತೆ, ನಾನೇ ನಾಡೋದು, ನಾನೇ ಗೆಲ್ಲೋದು ಅಂತಂದರೆ ಖಂಡಿತ
ಅದಕ್ಕೆ ಅವಕಾಶ ಇಲ್ಲ ಮಗು ಅಂತ ಹೇಳ್ತಾ ಇದ್ದಾರೆ. ಯಾರು ಮದುವೆ ಆಚರಣೆಗಳಲ್ಲಿ ಇದ್ದೀರಾ, ಸಂತೋಷವಾಗಿ ಫಂಕ್ಷನ್ಸು, ಮದುವೆ ಸಮಾರಾಧನೆಗಳು, ಬರ್ತ್ಡೇ ಪಾರ್ಟೀಸು, ನಾಮಕರಣಗಳು, ಎಂಗೇಜ್ಮೆಂಟ್ಸು, ಇವೆಲ್ಲದರಲ್ಲೂ ಯಾರಿದ್ದೀರಾ ಅವ್ರಿಗೆ ಚೆನ್ನಾಗಿ ಆಚರಣೆ ಮಾಡಿ, ಯಾವುದೇ ಥರ ತೊಂದರೆ ಇಲ್ಲ, ಒಳ್ಳೆಯದಾಗಲಿ, ಎಲ್ಲರೂ ಕುಣಿದು ಸಂತೋಷವಾಗಿ ನಿಮ್ಮ ಫಂಕ್ಷನ್ಸ್ನ ಆಚರಣೆ ಮಾಡಿ ಅಂತ ಇಲ್ಲಿ ಎಲ್ಲ ದೇವತೆಗಳು ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಯಾರೋ ಯುದ್ಧ ಮಾಡಬೇಕಾದ್ರೆ ಅವರು ಜೀವಕ್ಕೇನೋ ಅಪಾಯ ಆಗೋ ಇದರಲ್ಲಿ ಇದೆ, ಅಥವಾ ಆಗಿರಬಹುದು ಅಥವಾ ಆಗಬಹುದು. ಇಬ್ಬರ ಜಗಳ, ಮೂರನೇವ್ರಿಗೆ ಲಾಭ ಅಂತೂ ಇಲ್ಲಿಲ್ಲ. ಇಬ್ಬರ ಜಗಳದ ಮಧ್ಯೆ ಒಬ್ಬರಿಗೆ, ಹಿರಿಕರಿಗೆ ಜೀವಕ್ಕೆ ಅಪಾಯ ಇದೆ ಅಂತನೂ ಇದೆ, ಅಥವಾ ಆಗಿರಬೇಕು ಅಥವಾ ಆಗಬಹುದು. ಅದರಿಂದ ಆ ಇಬ್ಬರು ಕುಟುಂಬದ ಮಧ್ಯೆ ಇರುವಂಥ ಒಂದು ವ್ಯಕ್ತಿಗೆ ಇಬ್ರಿಗೂ ಸೇರಿರೋಂಥವ್ರು, ಈ ಎರಡು ಕಡೆ ಸೈನ್ಯ ಏನಿದೆ ಕುಟುಂಬಗಳು, ಆ ಇಬ್ಬರಿಗೂ ಸೇರಿರೋಂಥ ವ್ಯಕ್ತಿಗೆ ಏನೋ ತೊಂದರೆ ಆಗೋದ್ರಲ್ಲಿದೆ. ಆವಾಗ ನಾವೇನು ತಪ್ಪು ಮಾಡಿದ್ವಿ ಅಂತ ಆ ಎರಡು ಕುಟುಂಬಗಳು ಯುದ್ಧಕ್ಕೆ ನಿಂತಾಗ, ಇವ್ರಿಗೆ ತೊಂದರೆ ಆದಾಗ ಗಾಬರಿ, ಭಯ, ನಮಗೆ ಬೇಕಿರೋಂಥ ವ್ಯಕ್ತಿಗೆ ಹಿಂಗೆ ನಮ್ಮಿಂದನೇ ಆಗೋಯ್ತು ಅಂತ ನೀವು ಇಬ್ಬರು ಯೋಚನೆ ಮಾಡ್ತೀರ. ಹಾಗಾಗೋದಕ್ಕೆ ಅವಕಾಶ ನೀವೇ ಮಾಡ್ಕೊಂಡಿರೋದು. ಅದರಿಂದ ಏನು ನಷ್ಟಗಳು ಅನ್ನೋದು ನಿಮ್ಗೆ ಈಗಾಗಲೇ ಅರ್ಥ ಆಗ್ಬಿಟ್ಟಿರಬೇಕು. ಇನ್ನು ಇದಕ್ಕೆ ಮೇಲಾದರೂ ತಿದ್ದುಕೊಂಡ್ರೆ ಇನ್ನು ಉಳಿದಿರೋವಂಥ ನಿಮ್ಮ ಜಗಳಗಳ ಮಧ್ಯೆ ಉಳಿದಿರೋವಂಥ ಜೀವಗಳು ಉಳಿಯುತ್ತೆ. ಇಲ್ಲ ನಾನಿಷ್ಟು ಅಂತ ನಾನೇ ದೊಡ್ಡದು, ನಂದೇ ನಡೆಯಬೇಕು, ನಂದೇ ಸಾಮ್ರಾಜ್ಯ ಅನ್ನೋರಿಗೆ ಆ ಜಗಳದ ಮಧ್ಯೆ ವಾಮಾಚಾರ ಇರ್ಬೋದು, ನೇರ ಜಗಳಗಳಿರ್ಬೋದು, ಏನೇ ಇರ್ಬೋದು, ಒಂದು ನಿಮಿಷ, ಏನೇ ಇರ್ಬೋದು, ಯಾವ ರೀತಿ ಕಾಣದೆ ಜಗಳಗಳು ಮಾಡ್ಕೊತಿದ್ದೀರ, ಯಾವುದೇ ಥರ ಆಗಿದ್ರು ಇದೇ ರೀತಿ ಆಗೋದು. ನೀವು ಇನ್ನು ಮೇಲೂ ಬುದ್ಧಿ ಕಲ್ತಿಲ್ಲ ಅಂದರೆ ಪ್ರತಿಯೊಬ್ಬರು ನೀವಾಗೆ ಒಡೆದಾಡಿಕೊಂಡು ನಿಮ್ಮ ಗಲಾಟೆಗಳಲ್ಲಿ ಒಬ್ಬೊಬ್ಬರದೇ ಪ್ರಾಣಗಳನ್ನ ಕಳ್ಕೊಳ್ಳೋ ಅವಕಾಶ ನೀವೇ ತಂದು ಇಟ್ಕೊಂಡಿದ್ದೀರಾ. ಆ ಪರಿಸ್ಥಿತಿನ ನಾವ್ಯಾರು ದೇವಾಂದೇವತೆಗಳು ಕೊಟ್ಟಿಲ್ಲ, ನೀವೇ ಆ ಪರಿಸ್ಥಿತಿನ ತಂದಿಟ್ಕೊಂಡಿದ್ದೀರಾ. ಪಶ್ಚಾತ್ತಾಪ ಆಗಪಟ್ಟರೆ ಏನು ಪ್ರಯೋಜನ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಥರ ಎಷ್ಟು ದುಡ್ಡು ಕೊಟ್ಟರು, ಎಷ್ಟೇ ದೊಡ್ಡ ಹಾಸ್ಪಿಟ್ಲ್ ಇರ್ಬೋದು, ಸಣ್ಣ ಹಾಸ್ಪಿಟ್ಲ್ ಇರ್ಬೋದು, ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಜೀವ ಉಳಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಈ ಮೆಸೇಜ್ ಬಂತು ಅಂತ ಗೊತ್ತಿಲ್ಲ, ಅವರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಲಕ್ಷ್ಮೀ ಮಾತೆ ಬಂದಿದ್ದಾರೆ, ಗಣಪ ಬಂದಿದ್ದಾರೆ. ಈಗ ಬರುವಂಥ ಲಕ್ಷ್ಮೀ ಹಬ್ಬ ಚೆನ್ನಾಗಿ ಆಚರಣೆ ಮಾಡಿ, ಲಕ್ಷ್ಮೀನ ಒಳ್ಳೆ ರೀತಿಯಾಗಿ ಅಮ್ಮನ ಮನೆ ಒಳಗೆ ಬರಮಾಡಿಕೊಂಡು ಅವರಿಗೆ ಇಷ್ಟವಾದ ನೈವೇದ್ಯಗಳನ್ನ ಮಾಡಿ, ಅವ್ರಿಗೆ ಬೇಕಿರೋಂಥ ಶ್ಲೋಕಗಳನ್ನ ಪಾರಾಯಣ ಮಾಡಿ, ಅರ್ಚನೆ ಮಾಡಿ, ಅಭಿಷೇಕ ಮಾಡಿ, ಪ್ರತಿಯೊಂದು ಮಾಡಿ ಅವ್ರಿಗೆ ಅಮ್ಮ ನಮ್ಮ ಮನೇಲಿ ಶಿರವಾಗಿ ಜೊತೆಲೇ ಯಾವಾಗಲೂ 100 ಕಾಲ ನಮ್ಮ ಜೊತೆಲೇ ಇರಬೇಕು ತಾಯಿ, ನಮ್ಮನ್ನು ಒಳ್ಳೆ ದಾರಿಯಲ್ಲಿ ನಡೆಸು ಅಂತ ಕೇಳ್ಕೊಳ್ಳಿ. ಮುಂದೆ ಬರುವ ಲಕ್ಷ್ಮೀ ಹಬ್ಬ ಆದಮೇಲೆ ಗಣಪನ ಹಬ್ಬಕ್ಕೆ ಕೂಡ ಗಣಪನೂ ಹಸ್ತು ತೋರಿಸ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ನನ್ನನ್ನು ಆಚರಣೆ ಮಾಡೋಂಥ ಮಕ್ಕಳಿಗೆಲ್ರಿಗೂ ಹೇಳ್ತಾ ಇರೋದು, ಎಲ್ಲವೂ ಶುಭ ಕೊಡ್ತಾ ಇದ್ದೀನಿ, ಅದನ್ನು ಒಳ್ಳೆಯ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ನನ್ನನ್ನು ಮುಂದೆ ಇಟ್ಕೊಂಡು ನನ್ನ ಮುಂದೆನೇ ಆರ್ಭಾಟಗಳು ಬೇಡ. ನನ್ನ ಮುಂದೆ ಇಟ್ಕೊಂಡು ನನ್ನ ಹೆಸರಲ್ಲಿ ದುಡ್ಡು ಮೋಸ ವಂಚನೆ ಮಾಡಬೇಕು ಅಂದ್ಕೊಂಡಿದ್ರೆ ಅದು ಖಂಡಿತ ಬೇಡ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಇನ್ನೊಂದು ಮಾತು ಹೇಳಬೇಕಂದ್ರೆ,
ಪ್ರತಿಯೊಬ್ಬ ಮಕ್ಕಳಿಗೂ ನಾನು ಆಶೀರ್ವಾದ ಮಾಡ್ತಾಯಿದ್ದೀನಿ. ಈ ವರ್ಷ ನಿಮಗೆಲ್ಲ ಒಳ್ಳೇದಾಗಲಿದೆ, ಅದನ್ನು ಎದುರು ನೋಡು ಮಕ್ಕಳ ಅಂತ ಹೇಳ್ತಾ ಇದ್ದಾರೆ ಗಣಪ ಕೂಡ. ಇಲ್ಲಿ ಇಬ್ಬರ ಒಂದು ಇದರಲ್ಲಿ ಹಾವು ಏಣಿ ಆಟ ಅಂತಾರಲ್ಲ, ಆ ರೀತಿಯಲ್ಲಿ ಸಮುದ್ರದಲ್ಲಿ ನೋಡಿ ಲಾಭ ಆಗಿದ್ದು, ಸಮುದ್ರದಲ್ಲಿ ಲಾಭ ಆಗಿರೋದು ಆ ಒಂದು ರಾಕ್ಷಸರು ಮತ್ತು ದೇವಾಂದೇವತೆಗಳು ಇಬ್ಬರೂ ಒಂದು ಪ್ರಯತ್ನದಲ್ಲಿ ಲಾಭ ಆಗಿದ್ದು ಯಾರಿಗೆ ಹೇಳಿ? ದೇವಾಂದೇವತೆಗಳಿಗೆ. ರಾಕ್ಷಸರಿಗೆ ಏನು ಸಿಕ್ತು? ನಮಗೇನು ಸಿಗಲ್ಲ ಅಂದ್ಬಿಟ್ಟು ಮಾರು ವೇಷ ಮಾಡಿಕೊಂಡು ದೇವರ ರೂಪದಲ್ಲಿ ಮಾಡಿಕೊಂಡು ಆ ದೇವ್ರ ಕಡೆ ಹೋಗಿ ಕೂತ್ಕೊಂಡಾಗ ಅವರು ಒಂದು ಹನಿ ಆ ಒಂದು ಬಾಯಿಗೆ ಅಮೃತ ಸಿಕ್ಕಿದ್ದನ್ನು ಯಾರೋ ಕಂಡಿಡಿದ್ಬಿಟ್ಟು ಇವರು ನಮ್ಮ ದೇವದೂತರಲ್ವ, ಇವರು ರಾಕ್ಷಸರು ಅಂತೇಳಿ ವಿಷ್ಣುಗೆ ಹೇಳಿದಾಗ ವಿಷ್ಣು ಏನು ಮಾಡ್ದ, ಆ ಹೆಣ್ಣಿನ ರೂಪದಿಂದ ಅವರ ಒಂದು ನಿಜ ರೂಪನ ಧರಿಸಿ ಶ್ರೀ ವಿಷ್ಣು ಅವರ ಒಂದು ಕೈಯಿಂದ ಬೆರಳಿಂದ ಚಕ್ರನ ಬಿಟ್ಟು ಕತ್ತು ಒಳಗೆ ಹೋಗೋಷ್ಟರಲ್ಲೇ ಚಕ್ರನ ಬಿಟ್ಟು ಕತ್ತರಿಸ್ಬಿಟ್ರು. ಅವರ ಒಂದು ಬಾಯಲ್ಲಿ ಇರುವಂಥ ಆ ಒಂದು ಏನು ಹೇಳೋದು, ಆ ಒಂದು ಎಂಜಲು ಅಂತಾರಲ್ಲ, ಅದನ್ನು ನೆಲದ ಮೇಲೆ ಬಿದ್ದದ್ದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಆಗಿರೋಂಥದ್ದು. ಹಾಗಾಗಿ ಅದನ್ನು ಬ್ರಾಹ್ಮಣರು ಸುಮಾರು ಜನ ಉಪಯೋಗಿಸಲ್ಲ. ಆಮೇಲೆ ವ್ರತಗಳೇನಾದರೂ ಮಾಡಬೇಕಾದ್ರೆ ಖಂಡಿತ ಈರುಳ್ಳಿ ಬೆಳ್ಳುಳ್ಳಿನೇ ಉಪಯೋಗಿಸೋದೇ ಇಲ್ಲ. ಅದರಲ್ಲೂ ಹರೇ ಕೃಷ್ಣ ಆಚರಣೆ, ಹರೇ ಕೃಷ್ಣ ಒಂದು ಭಕ್ತರಾಗಿರೋಂಥವ್ರು ಅವರೊಂದು ಈರುಳ್ಳಿ ಬೆಳ್ಳುಳ್ಳಿ ಅಂತೂ 100% ಉಪಯೋಗಿಸೋದೇ ಇಲ್ಲ ಅವರು. ಆ ರೀತಿ ಅವರು ಅಡುಗೆಗಳು ಮಾಡಿ ದೇವ್ರಿಗೆ ನೈವೇದ್ಯ ಮಾಡೋದು. ಹಾಗಾಗಿ ಸೋಲು ನಿಮಗೆ ಆಗಿರುತ್ತೆ ಮಕ್ಕಳ, ಗೆಲುವಂತೂ ದೇವಾಂದೇವತೆಗಳಿಗೆ. ಅಂದರೆ ಇಲ್ಲಿ ಅರ್ಥ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವೆಷ್ಟೇ ಹೋರಾಟ ಮಾಡಿದ್ರೂ ನನ್ನ ಮಕ್ಕಳನ್ನ ಸೋಲಿಸ್ಬೇಕಂತ ನೋಡಿದ್ರೂ ಗೆಲುವು ಕೊಡೋದು ನನ್ನ ಮಕ್ಕಳಿಗೆ ಮಾತ್ರನೇ ಅಂತ ಹೇಳ್ತಾ ಇದ್ದಾರೆ. ಗಣಪತಿ ಕೂಡ ಸಿಂಹ ಹುಲಿ ಮೇಲೆ ಕುತ್ಕೊಂಡು ಸಂಚಾರ ಹೋಗ್ತಾ ಇದ್ದಾರೆ. ಅವರ ಕತ್ತಲ್ಲೂ ಕೂಡ ಹಾವಿದೆ. ಕಡುಬು ಚೆನ್ನಾಗಿ ನೈವೇದ್ಯ ಮಾಡಿಡಿ, ಮೋದಕ ಹಿಡಿ ಗಣಪನಿಗೆ, ಅದರಿಂದ ನಿಮ್ಗೆ ಒಳ್ಳೆಯದಾಗತ್ತೆ. ಆ ಗಣಪನ ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಪೆನ್ ಇದೆ ಬರೆಯೋದಕ್ಕೆ, ಅದು ಯಾರಿಗೋ ಕೊಡ್ತಾ ಇದ್ದಾರೆ. ಗಣಪ ಯಾರ ಮುಖಾಂತರನೋ ಬಂದು ಕೊಡ್ತಾ ಇದ್ದಾರೆ, ಅದನ್ನು ಸ್ವೀಕರಿಸಿ, ಅದರಿಂದ ಒಳ್ಳೆಯದಾಗತ್ತೆ. ಯಾರು ಮದುವೆ ವಿಚಾರದಲ್ಲಿ ಇದ್ದೀರಾ, ಮದುವೆ ಆಚರಣೆದರಲ್ಲಿ ಪ್ರಯತ್ನ ಮಾಡ್ತಿದ್ದೀರಾ, ಈ ತಿಂಗಳು ಆಗಸ್ಟು ಆಷಾಢ ಕಳೆದ ನಂತರ ಅವರಿಗೆ ಒಳ್ಳೆಯ ದಿನಗಳು, ಮದುವೆದು ವಿಚಾರ ಬರಲಿದೆ. ಮದುವೆ ಕಾರ್ಡ್ ಕೂಡ ಬರ್ಬೋದು, ಯಾರಿಗೂ ಮದುವೆ ಕಾರ್ಡು ಖರೀದಕ್ಕೆ ಯಾರಾದರೂ ಬರ್ಬೋದು. ನಮ್ಮ ಮನೆ ಮಗಂದು ಮದುವೆ, ನಮ್ಮ ಮಗಳದು ಮದುವೆ ಅಂತ ಕರೆಯೋದಕ್ಕೆ ನಿಮಗೆ ಮದುವೆ ಆಹ್ವಾನ ಪತ್ರಿಕೆ ತೊಗೊಂಡು ಬರ್ಬೋದು. ಅಥವಾ ನಿಮ್ಮ ಮನೆಗಳಲ್ಲೇ ಮದುವೆಗೆ ಆಗೋದಕ್ಕೆ ಮಾತುಕತೆ ನಡೀಬೋದು ಮುಂದಿನ ದಿನಗಳಲ್ಲಿ. ಮತ್ತು ಮದುವೆ ಮಾಡಿಕೊಂಡು 100 ಕಾಲ ಚೆನ್ನಾಗಿರಿ ಅಂತ ಕೃಷ್ಣ ಪರಮಾತ್ಮ ರಾಧೆ ಹೇಳ್ತಾ ಇದ್ದಾರೆ. ಈ ರೀಡಿಂಗಲ್ಲಿ ತುಂಬ ವಿಷಯ ಬಂದಿದೆ ಅಂದ್ಕೊಳ್ತೀನಿ, ತುಂಬ ವಿಚಾರಗಳು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಯಾರಿಗೆ ಏನು ಮೆಸೇಜ್ ಕನೆಕ್ಟ್ ಆಗಿದೆ ಅವರು ಮಾತ್ರ ತಗೊಳ್ಳಿ. ನನಗೀಗ್ಲೂ ಒಂಥರ ಟಯರ್ಡ್ ಇದೆ. ಚೆನ್ನಾಗೇ ಇದ್ದೆ ಇಷ್ಟೊತ್ತು. ನಾನು ಇಲ್ಲಿ ಇತ್ತೀಚೆಗೆ ಸ್ವಲ್ಪ ಹೊತ್ತಿಗೆ ಮುಂಚೆ ನನಗೇನೋ ಒಂದು ಕಾಣಿಸ್ಕೊಳ್ತು. ಹೆದರೋದೇನು ಬೇಡ, ನಾನಂತೂ ಹೆದರ್ತಾ ಇಲ್ಲ. ಅದು ಕಾಣಿಸ್ಕೊಂಡಿದ್ದ ನಂತರ ನಾನು ಇಲ್ಲಿ ರೀಡಿಂಗ್ ಮಾಡಬಾರ್ದು ಅಂದ್ಬಿಟ್ಟು ಸುಮಾರು
ರೀಡಿಂಗು ವಿಚಾರಗಳು ಬಂದ್ಬಿಡುತ್ತೆ ಅನ್ನೋದಕ್ಕೆ ನನ್ನನ್ನು ತಡೆಯೋದಕ್ಕೆ ಬೇರೆ ದಾರಿ ಏನು ಗೊತ್ತಿಲ್ದಿರ ಫುಲ್ಲು ನಿದ್ದೆ ಆ ನಿದ್ದೆ ಹೆಂಗಿದೆ ಅಂದರೆ ತುಂಬ ಸುಸ್ತಾದಂಗೆ ತಡ್ಕೊಳಕ್ಕಾಗ್ತಿಲ್ಲ ನನಗೆ, ಅಷ್ಟು ಸುಸ್ತಾಗ್ತಿದೆ ನನಗೆ. ಆ ಒಂದು ಮೆಸೇಜಸ್ ಹೇಳಬಾರ್ದು ಅನ್ನೋದಕ್ಕೆ ಫುಲ್ಲು ಕಣ್ಣು ನಿದ್ದೆ ಎಳಿತೈತೆ ಅಷ್ಟು ಎಳಿತೈತೆ. ಇರಲಿ, ಎಲ್ಲ ಭಗವಂತ ನೋಡ್ಕೊಳ್ಳಿ. ಏನು ಹೇಳ್ತೀನಿ ಅಂದರೆ, ಇಷ್ಟೆಲ್ಲ ಕೃಷ್ಣನ ಒಂದು ಬ್ಲೆಸ್ಸಿಂಗ್ ಕೂಡ ಸಿಕ್ಕಿದೆ, ರಾಮನ ಒಂದು ಬ್ಲೆಸ್ಸಿಂಗ್ ಕೂಡ ಸಿಕ್ಕಿದೆ. ಹಾಗಾಗಿ ಹೆದರೋದು ಬೇಡ, ಎಲ್ಲರೂ ಹೇಳಿರುವಂಥ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ಎಸ್ ಆರ್ ನೋ ಕೇಳೋಣ. ಅಂದ್ಕೊಂಡಿರೋ ಪ್ರಶ್ನೆಗಳಲ್ಲಿ ಒಂದು ಇಟ್ಕೊಳ್ಳಿ. ನಿಮ್ಮ ಒಂದು ಮನಸ್ಸಲ್ಲಿ ನೀವೇನು ಅಂದ್ಕೊಳ್ತೀರ ಆ ಒಂದು ಪ್ರಶ್ನೆಗೆ ಒಂದು ಉತ್ತರ ಎಸ್ ಆರ್ ನೋ. ಒಂದೇ ಪ್ರಶ್ನೆ ಇಟ್ಕೊಳ್ಳಿ. ಯಾರೋ ಏನು ಪ್ರಶ್ನೆ ಇಟ್ಕೊಳ್ತೀರೋ ಅದು ನಡೆಯುತ್ತಾ ಇಲ್ವಾ ಅನ್ನೋದು. ಇಲ್ಲ ನೋ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಎಸ್ ಅಂತಂದು ಬಂದರೆ ನಿಮ್ಮ ಕೆಲಸಗಳನ್ನ ಪ್ರಯತ್ನ ಮಾಡಿ. ಏಂಜಲ್ಸ್ ಯಾರೇನು ಪ್ರಶ್ನೆ ಕೇಳ್ಕೊಳ್ತಾರೋ ಗೊತ್ತಿಲ್ಲ, ಅವ್ರಿಗೆ ಎಸ್ ಆರ್ ನೋ ತಿಳಿಸಿ. ಇಲ್ಲಿ ಯಾರೋ ಒಂದು ಪ್ರಶ್ನೆ ಕನೆಕ್ಟ್ ಆಯಿತು ನನಗೆ, ಯಾರ್ದು ಅಂತ ಗೊತ್ತಿಲ್ಲ. ಅವರು ಏನೋ ಕೆಟ್ಟದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ, ತುಂಬ ಕೆಟ್ಟದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ, ದೊಡ್ಡವ್ರ ಹತ್ರ ಹೋಗಿ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿ ಬರೋಂಥ ಮೆಸೇಜ್ ಏನು ಅಂದರೆ, ಇದು ಈ ವಿಚಾರ ಇವಾಗ ಹೇಳ್ತಾ ಇರೋದು ಯಾರಿಗೆ ಕನೆಕ್ಟ್ ಆಗುತ್ತೆ ಅವ್ರಿಗೆ ಮಾತ್ರನೇ, ಎಲ್ರಿಗೂ ಇಲ್ಲ. ಮತ್ತು ಆಗಲೇ ಹೇಳ್ದಂಗೆ ನಿಮ್ಮ ಪ್ರಶ್ನೆಗೆ ಒಂದೇ ಉತ್ತರ. ಇಲ್ಲಿ ಎಸ್ ಅಂತ ಬಂದರೆ ಎಸ್, ನೋ ಅಂತಂದರೆ ನೋ ಅಂತ ಹೇಳಿದ್ದೀನಿ. ಅದು ಈಗ ನಾನು ಹೇಳೋಂಥ ಮೆಸೇಜು ಅದು ಯಾರಿಗೆ ಒಬ್ಬರಿಗೆ ಅಥವಾ ಇಬ್ಬರಿಗೆ ಮಾತ್ರ ಆಗಿರುತ್ತೆ, ಎಲ್ರಿಗೂ ಅಲ್ಲ. ಏನೋ ತುಂಬ ದೊಡ್ಡ ಪ್ರಯೋಗಗಳು ಅಂದರೆ ಕೆಟ್ಟ ಪ್ರಯೋಗಗಳನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ನಡೆಯಲ್ಲ ಅಂತ ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಸುತ್ತು ಬಂದು ಮತ್ತೆ ಎಸ್ ಅಂತ ಕೊಡ್ತಾ ಇದ್ದಾರೆ ನೋಡಿ. ಇದನ್ನು ಇಲ್ಲಿ ತೋರಿಸ್ಕೊಟ್ರು, ಅದೇನು ಅಂತ ನಾನು ಅದನ್ನು ಹೇಳಿದ್ದೀನಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಈ ಮೆಸೇಜ್ ಯಾರಿಗೆ ಕನೆಕ್ಟ್ ಆಗುತ್ತೋ ಅವ್ರಿಗೆ ಮಾತ್ರ, ಒಬ್ಬರು ಅಥವಾ ಇಬ್ಬರು ಅಂತ ಹೇಳಿದ್ದೀನಿ, ಅವ್ರಿಗೆ ಮಾತ್ರ. ಎಸ್, ಇನ್ನು ಕೆಲವ್ರಿಗೆ ಉಳಿದವ್ರಿಗೆ ಏನು ಅಂದ್ಕೊಂಡಿದ್ರೋ ಅದು ನಡೆಯೋದ್ರಲ್ಲಿದೆ. ಎಸ್ ಅಂತ ಕೊಟ್ಟಿದ್ದಾರೆ ಏಂಜಲ್ಸು. ಸ್ವೀಕರಿಸಿ, ನಿಮ್ಮ ಪ್ರಯತ್ನ ಮಾಡಿ. ನೋಡಿ, ಮತ್ತೆ ರೌಂಡ್ ಹೊಡೆದು ಎಸ್. ನನಗೆ ಈ ರೀತಿ ನಿದ್ದೆ ಎಳಿಯಂಗೆ ಮಾಡ್ತಿರೋರು ನನ್ನ ಎನಿಮೀಸ್ ಏಂಜಲ್ಸ್. ನಾನು ರೀಡಿಂಗ್ ಮಾಡಬಾರ್ದು ಅಂತ. ನೋಡಿ, ಇದು ಕೂಡ ಎಸ್ ಅಂತಲೇ ಬಂದಿದೆ. ಇರಲಿ, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು. ಇದು ಕೂಡ ಎಸ್ ಅಂತ ಬಂದಿದೆ. ನಾವು ದೇವ್ರ ಮೇಲೆ ನಂಬಿಕೆ ಇಡೋದು ಮುಖ್ಯ ಅನ್ನೋದು ನೋಡಿ, ಇದಕ್ಕೆ ಹೇಳೋದು. ನಾವು ಅಂದ್ಕೊಂಡಿದ್ದ ತಕ್ಷಣ ಪಡ್ಕೊಳ್ಳೋ ಅಷ್ಟು ನಾವೇನು ಅಂಥ ಪುಣ್ಯವಂತರಲ್ಲ. ಅಂಥ ಋಷಿಮುನಿಗಳಿಗೆ ಅಂಥ ತಪಸ್ಸುಗಳು ಮಾಡಿದಾಗಲೇ ಅವ್ರಿಗೆ ತಕ್ಷಣ ಸಿಗದೇ ಇರೋದು. ಆಮೇಲೆ ದೇವರ ಆಶೀರ್ವಾದಗಳು ಸಿಕ್ಕಿದ್ದು, ಅವ್ರು ಅಂದ್ಕೊಂಡಿದ್ದ ಕೆಲಸಗಳು ಮಾಡಿದ್ದು. ನಿಜವಾಗ್ಲೂ ನನಗೆ ಮಾತಾಡೋಕ್ಕೂ ಕಂಟ್ರೋಲ್ ಆಗ್ತಿದೆ, ನಿದ್ದೆ ಅಷ್ಟು ಎಳೀತಿದೆ. ಇರಲಿ, ನನಗೆ ಇವಾಗ ಇಷ್ಟು ಮಾತ್ರ. ಈ ಒಂದು ಪ್ರಯತ್ನ ಅವರು ರೀಡಿಂಗ್ ಮಾಡಬಾರ್ದು ಅಂತ ಪ್ರಯತ್ನ ಮಾಡಿದ್ರು. ಈ ಒಂದು ಪರಿಸ್ಥಿತಿಯಲ್ಲಿ
ಹನುಮಂತ, ಆಂಜನೇಯ ಮತ್ತು ಕೃಷ್ಣ ಪರಮಾತ್ಮ ಇಷ್ಟು ರೀಡಿಂಗ್ ಮಾಡಿಸಿದ್ದಾರೆ. ಎಲ್ಲರಿಗೂ ಒಳ್ಳೆ ಮೆಸೇಜಸ್ ಬಂದಿದೆ ಅಂದ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹರೇ ಶ್ರೀರಾಮ, ಹರೇ ಕೃಷ್ಣ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀ ಭಗವಂತ, ಆಂಜನೇಯ, ಕೃಷ್ಣ ಪರಮಾತ್ಮ, ರಾಮ. ಜೈ ಹನುಮಾನ್.